Hello students, welcome back to the Science Mentorpreneur. So electric charges and fields na lecture number 17. So ಇವತ್ತಿನ lecture ಅಲ್ಲಿ ನಾವು ಡಿಸ್ಕಸ್ ಮಾಡಬೇಕಾಗಿರೋದು ಟಾರ್ಕ್ ಆನ್ an electric dipole in a uniform electric field. ಸೊ ನೋಡಿ ಒಂದು ಎಲೆಕ್ಟ್ರಿಕ್ ಡೈಪೋಲ್ ಇದೆ, ಅದನ್ನು ನಾವು ಪ್ಲೇಸ್ ಮಾಡಿದ್ದೀವಿ ಎಲೆಕ್ಟ್ರಿಕ್ ಫೀಲ್ಡಲ್ಲಿ. ಆ ಎಲೆಕ್ಟ್ರಿಕ್ ಫೀಲ್ಡು ಯೂನಿಫಾರ್ಮ್ ಇದೆ, ಓಕೆನಾ. ಸೊ ಯಾವಾಗ ಒಂದು ಎಲೆಕ್ಟ್ರಿಕ್ ಡೈಪೋಲನ್ನು ನಾವು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡ್ತೀವಿ, ಅದರ ಮೇಲೆ ಒಂದು ಟಾರ್ಕ್ ಆ್ಯಕ್ಟ್ ಆಗುತ್ತೆ. ಡ್ಯೂ ಟು ದ್ಯಾಟ್ ಟಾರ್ಕ್ ಈ ಡೈಪೋಲ್ ಏನಿದೆಯಲ್ಲ ಅದು ರೊಟೇಟ್ ಆಗುತ್ತೆ. ಸೊ ಓಕೆನಾ. ಸೊ ರೊಟೇಟ್ ಆದಾಗ ಡೈಪೋಲ್ ಮೇಲೆ ಇರುವಂಥ ಎರಡು ಚಾರ್ಜಸ್ ಇರುತ್ತೆ. ಆ ಚಾರ್ಜಸ್ ಮೇಲೆ ಫೋರ್ಸ್ ಯಾವ ರೀತಿ ಆ್ಯಕ್ಟ್ ಆಗುತ್ತೆ, ಟಾರ್ಕ್ ವ್ಯಾಲ್ಯೂ ಏನು ಬರುತ್ತೆ, ಇವೆಲ್ಲ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಸೊ ಪ್ರೀವಿಯಸ್ ಲೆಕ್ಚರಲ್ಲಿ ನಾನು ಎಲೆಕ್ಟ್ರಿಕ್ ಡೈಪೋಲ್ ಬಗ್ಗೆ ಹೇಳಿದ್ದೆ. ಆಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್ಸ್, ಫಸ್ಟು ಅಲಾಂಗ್ ದ ಆಕ್ಸಿಸ್, ಸೆಕೆಂಡು ಅಟ್ ಎನಿ ಪಾಯಿಂಟ್ ಆನ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ಡೈಪೋಲ್, ಆಮೇಲೆ ಮೂರನೇದು ಅಟ್ ಎನಿ ಪಾಯಿಂಟ್ ಇನ್ ಸ್ಪೇಸ್ ಅಂತ ಹೇಳಿದ್ದೆ, ಓಕೆನಾ. ಸೊ ಇವತ್ತು ಟಾರ್ಕ್ ಆನ್ ದ್ಯಾಟ್ ಎಲೆಕ್ಟ್ರಿಕ್ ಡೈಪೋಲ್ ವಿಚ್ ಈಸ್ ಪ್ಲೇಸ್ಡ್ ಅಂಡರ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್, ಓಕೆನಾ. ಸೊ ನೋಡಿ, ಕನ್ಸಿಡರ್ ಇಲ್ಲೊಂದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಅಂದ್ಕೊಳ್ಳೋಣ, ಓಕೆನಾ. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಏನು, ಎಲ್ಲ ಕಡೆ ಈಕ್ವಲ್ ಎಲೆಕ್ಟ್ರಿಕ್ ಫೀಲ್ಡ್ ಇರಬೇಕು, ಓಕೆನಾ. ಸೊ ನೋಡಿ, ದಿಸ್ ಈಸ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಈ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ನಾವೇನು ಮಾಡಬೇಕು, ಒಂದು ಎಲೆಕ್ಟ್ರಿಕ್ ಡೈಪೋಲನ್ನು ನಾವು ಪ್ಲೇಸ್ ಮಾಡಬೇಕು, ಓಕೆನಾ. ಯಾವ ರೀತಿ ಪ್ಲೇಸ್ ಮಾಡ್ತೀವಿ, ಸೊ ನೋಡಿ, ಇಲ್ಲಿಂದ ಈ ಕಡೆ ನಮ್ಮ ಡೈಪೋಲ್, ಇದು ನಮ್ಮ ಪ್ಲಸ್ ಕ್ಯೂ ಚಾರ್ಜು, ಇದು ನಮ್ಮ ಮೈನಸ್ ಕ್ಯೂ ಚಾರ್ಜು, ಓಕೆ. ಇದು ಸೆಂಟರ್ ಓ, ರೈಟ್. ಸೊ ದಿಸ್ ಈಸ್ ಅವರ್ ಡೈಪೋಲ್. ಸೊ ನೋಡಿ, ಒಂದು ಕ್ವಶನ್ ಇದು ಕೇಳ್ತಾನೆ ನಾನು, ಈ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಈ ಡೈಪೋಲ್ ಮೇಲೆ ನೆಟ್ ಫೋರ್ಸ್ ಎಷ್ಟಿರುತ್ತೆ ಆನ್ ಡೈಪೋಲ್. ನೋಡಿ, ಎಫ್ ನೆಟ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊ ನೋಡಿ, ನಮಗೆ ಗೊತ್ತಿದೆ, ಈಗ ಆಲ್ರೆಡಿ ಭಾಳ ಸರ್ತಿ ರಿಪೀಟ್ ಮಾಡಿದ್ದೀನಿ ನಾನು, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಅಥವಾ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಒಂದು ಚಾರ್ಜನ್ನು ಪುಟ್ ಮಾಡಿದಾಗ ಆ ಚಾರ್ಜ್ ಮೇಲೆ ಫೋರ್ಸ್ ಆ್ಯಕ್ಟ್ ಆಗುತ್ತೆ, ಓಕೆನಾ. ಪ್ಲಸ್ ಚಾರ್ಜ್ ಇತ್ತಂದರೆ ಡೈರೆಕ್ಷನ್ ಆಫ್ ಫೋರ್ಸು ಸೇಮ್ ಆ್ಯಸ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಆಗುತ್ತೆ. ಮೈನಸ್ ಚಾರ್ಜ್ ಇದ್ದಾಗ ಅದರ ಮೇಲಾಗುವಂಥ ಫೋರ್ಸು ಅದರ ಡೈರೆಕ್ಷನ್ ಎಷ್ಟಿರುತ್ತೆ, ಯಾವ ರೀತಿ ಇರುತ್ತದೆ, ಎಲೆಕ್ಟ್ರಿಕ್ ಫೀಲ್ಡ್ದ ಡೈರೆಕ್ಷನ್ದ ಅಪೋಸಿಟ್ ಇರುತ್ತೆ, ಓಕೆನಾ. ಆ ಫೋರ್ಸ್ ಎಷ್ಟು, ಎಫ್ ಇಸ್ ಈಕ್ವಲ್ ಟು ಕ್ಯೂ ಇ ಇರುತ್ತೆ, ಓಕೆನಾ. ಅದು ಕೂಡ ನಾನು ಹೇಳಿದ್ದೀನಿ. ಸೊ ಚಾರ್ಜ್ ಪ್ಲಸ್ ಕ್ಯೂ ಇದ್ದಾಗ ಫೋರ್ಸ್ ಈ ಕಡೆ, ಓಕೆನಾ, ಕ್ಯೂ ಇ. ಚಾರ್ಜ್ ಮೈನಸ್ ಇದ್ದಾಗ ಅಪೋಸಿಟು ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಈ ಕಡೆ, ಓಕೆನಾ, ಕ್ಯೂ ಇ. ಸೊ ಕ್ಯೂ ಇ ಕ್ಯೂ ಇ. ಸೊ ಇವಾಗ ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಯೂನಿಫಾರ್ಮ್ ಇದೆ, ಚಾರ್ಜ್ ಏನಿವೆ ಎರಡು ಚಾರ್ಜು ಈಕ್ವಲ್ ಆ್ಯಂಡ್ ಅಪೋಸಿಟ್ ಇವೆ, ಅಂದರೆ ಇದರ ಮೇಲೆ ಚಾರ್ಜು ಎಫ್ ಇಸ್ ಈಕ್ವಲ್ ಟು ಕ್ಯೂ ಇ ಆಗುತ್ತೆ. ಈ ಮೈನಸ್ ಕ್ಯೂ ಚಾರ್ಜ್ ಮೇಲಿರುವಂಥ ಫೋರ್ಸು ಎಫ್ ಇಸ್ ಈಕ್ವಲ್ ಟು ಮೈನಸ್ ಕ್ಯೂ ಇ ಆಗುತ್ತೆ. ಸೊ ಎಫ್ ನೆಟ್ ಈಸ್ ಈಕ್ವಲ್ ಟು 0 ಆಗುತ್ತೆ. ಸೊ ನೆಟ್ ಫೋರ್ಸ್ ಆನ್ ಡೈಪೋಲ್ ಈಸ್ 0. ಸೊ ಇದನ್ನು ವೆರಿ ವೆರಿ ಇಂಪಾರ್ಟೆಂಟ್, ನೋಟ್ ಡೌನ್ ಮಾಡ್ಕೊಳ್ಳಿ. ಏನಂತ ನೋಟ್ ಡೌನ್ ಮಾಡ್ಕೊಂಡು ನೋಡಿ, ನಾನು ಬರಿತೀನಿ. ನೆಟ್ ಫೋರ್ಸ್ ಆನ್ ಎಲೆಕ್ಟ್ರಿಕ್ ಡೈಪೋಲ್ ಇನ್ ಯೂನಿಫಾರ್ಮ್. ನೋಡಿ, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ವೆರಿ ವೆರಿ ಇಂಪಾರ್ಟೆಂಟ್. ನಾನ್ ಯೂನಿಫಾರ್ಮ್ ಬಗ್ಗೆ ನಾವು ಹೇಳಕ್ಕೆ ಬರಲ್ಲ. ನಾನ್ ಯೂನಿಫಾರ್ಮಲ್ಲಿ ನೆಟ್ ಫೋರ್ಸ್ 0 ಇರುತ್ತೋ ಇಲ್ಲೋ ಅನ್ನೋದು ನಮಗೆ ಗೊತ್ತಿಲ್ಲ, ನಾವು ವಿ ಕಾಂಟ್ ಸೇ ದ್ಯಾಟ್. ಬಟ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದ್ದಾಗ ಆ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ನಾವು ಡೈಪೋಲನ್ನು ಪ್ಲೇಸ್ ಮಾಡಿದಾಗ ನೆಟ್ ಫೋರ್ಸ್ ಆನ್ ಡೈಪೋಲ್ ಈಸ್ ಆಲ್ವೇಸ್ 0, ಓಕೆನಾ. ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ನೋಡಿ, ಈ ಎರಡು ಈಕ್ವಲ್ ಆ್ಯಂಡ್ ಅಪೋಸಿಟ್ ಫೋರ್ಸಸ್, ದೀಸ್ ಬೋತ್ ಫೋರ್ಸಸ್ ಆರ್ ನಾಟ್ ಹ್ಯಾವಿಂಗ್ ಸೇಮ್ ಲೈನ್ ಆಫ್ ಆ್ಯಕ್ಷನ್. ಏನಿದು ಹೀಗಂದರೆ, ಸೊ ನೋಡಿ, ಸಪೋಸ್ ಇದೊಂದು ಲೈನ್ ಇದೆ ಅಂತ ಅಂದ್ಕೊಳ್ಳೋಣ, ಓಕೆನಾ. ಇದೊಂದು F1, ಇದೊಂದು F2 ಅಂತ ಕರಿತೀನಿ. ಸಪೋಸ್ F1 ಈ ಕಡೆ ಆ್ಯಕ್ಟ್ ಆಗ್ತಿದೆ ಅಂದರೆ, ಅದೇ ರೀತಿ F2 ಈ ಕಡೆ ಆ್ಯಕ್ಟ್ ಆಗಿದೆ ಅಂದರೆ, ಇವೆರಡು ಫೋರ್ಸ್ ಸೇಮ್ ಲೈನಲ್ಲಿವೆ, ಅಂದರೆ ದೀಸ್ ಫೋರ್ಸ್ ಹ್ಯಾವಿಂಗ್ ಸೇಮ್ ಲೈನ್ ಆಫ್ ಆ್ಯಕ್ಷನ್. ಬಟ್ ಅದೇ ರೀತಿ ಒಂದು ಫೋರ್ಸ್ F1 ಈ ಕಡೆ ಇದೆ, ಅಲ್ಲಿಂದ ಈ ಕಡೆ ಬಂದು ಇಲ್ಲಿ ಈ ಕಡೆ ಹೋಗಿದೆ ಅಂತ ಅಂದ್ಕೊಳ್ಳೋಣ, F2. ಸೊ ದೀಸ್ ಟು ಫೋರ್ಸಸ್ ಆರ್ ನಾಟ್ ಹ್ಯಾವಿಂಗ್ ದ ಸೇಮ್ ಲೈನ್ ಆಫ್ ಆ್ಯಕ್ಷನ್. ಇದೇ ಕಂಡೀಷನ್ ಇಲ್ಲಿದೆ, ನೋಡಿದ್ರಾ. ಫಸ್ಟ್ ಫೋರ್ಸ್ ಇಲ್ಲಿ ಆ್ಯಕ್ಟ್ ಆಗಿದೆ, ಇದರ ಲೈನ್ ಇಲ್ಲಿದೆ, ಓಕೆನಾ. ಬಟ್ ಎರಡನೇ ಫೋರ್ಸ್ ಇಲ್ಲಿದೆ. ಸೊ
these two forces are not having same line of action. ಅಂಡರ್ ದಿಸ್ ಕಂಡೀಷನ್, ಈ ಕಂಡೀಷನ್ ಏನಿದೆಯಲ್ಲ, ನಾಟ್ ಹ್ಯಾವಿಂಗ್ ಸೇಮ್ ಲೈನ್ ಆಫ್ ಆ್ಯಕ್ಷನ್, ಇದನ್ನು ನಾನು ಏನಂತ ಕರಿತೀನಿ, ಟ್ರಾನ್ಸ್ಲೇಷನ್ ಇಕ್ವಿಲಿಬ್ರಿಯಮ್ ಅಂತ ಕರಿತೀನಿ. ಟ್ರಾನ್ಸ್ಲೇಷನಲ್ ಇಕ್ವಿಲಿಬ್ರಿಯಮ್. ಓಕೆನಾ, ಇದು ಟ್ರಾನ್ಸ್ಲೇಷನ್ ಇಕ್ವಿಲಿಬ್ರಿಯಮ್, ನಾಟ್ ರೊಟೇಷನಲ್ ಇಕ್ವಿಲಿಬ್ರಿಯಮ್. ಓಕೆ, ಸೊ ನೋಡಿ, ನೆಟ್ ಫೋರ್ಸ್ 0, ಎಫ್ ನೆಟ್ ಈಕ್ವಲ್ ಟು 0, ಆಮೇಲೆ ಬೋತ್ ಫೋರ್ಸಸ್ ಆರ್ ನಾಟ್ ಹ್ಯಾವಿಂಗ್ ಸೇಮ್ ಲೈನ್ ಆಫ್ ಆ್ಯಕ್ಷನ್. ಇದನ್ನು ನಾವೇನಂತ ಕರಿತೀವಿ, ಟ್ರಾನ್ಸ್ಲೇಷನಲ್ ಇಕ್ವಿಲಿಬ್ರಿಯಮ್ ಅಂತ ಕರಿತೀವಿ. ಇಂಥ ಕಂಡೀಷನಲ್ಲಿ ಈ ಡೈಪೋಲ್ ಏನಿದೆಯಲ್ಲ, ಡೈಪೋಲ್ ರೊಟೇಟ್ ಆಗುತ್ತೆ. ಯಾಕೆ ರೊಟೇಟ್ ಆಗುತ್ತೆ? ಅಲ್ಲಿ ಟಾರ್ಕ್ ಆ್ಯಕ್ಟ್ ಆಗುತ್ತೆ. ಎಂಥ ಟಾರ್ಕ್ ಆ್ಯಕ್ಟ್ ಆಗುತ್ತೆ ನೋಡಿ, ಫಸ್ಟ್ ಪಿ ಯು ಸಿಯಲ್ಲಿ ಕಲ್ತಿದ್ದೀನಿ ನಾವು. ಟಾರ್ಕ್ ಟೋ ಈಸ್ ಈಕ್ವಲ್ ಟು, ಓಕೆನಾ, ಈ ರೀತಿ ಇರುತ್ತೆ ಅದು. ಟೋ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟನ್ಸ್. ಓಕೆನಾ, ಟಾರ್ಕ್ ಟೋ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟನ್ಸ್. ದಿಸ್ ಈಸ್ ಏನಿದೆಯಲ್ಲ, ಇದು ಈ ರೀತಿ ಬರ್ತೀನಿ ನೋಡಿ, ಈ ರೀತಿ ಇರುತ್ತೆ. ಈ ಪೇಪರ್ ಇದೆಯಲ್ಲ, ಪೇಪರ್ಗೆ ಪರ್ಪೆಂಡಿಕ್ಯುಲರ್ ಇದೆ ಸೆಂಟರ್ದಿಂದ. ಇದನ್ನು ನಾವೇನಂತ ಕರಿತೀವಿ, ಈ ಲೈನನ್ನು ನಾವು ಆಕ್ಸಿಸ್ ಆಫ್ ರೊಟೇಷನ್ ಅಂತ ಕರಿತೀವಿ. ಅಲಾಂಗ್ ದಿಸ್ ಆಕ್ಸಿಸ್ ಈ ಡೈಪೋಲ್ ಮೂವ್ ಆಗುತ್ತೆ, ರೊಟೇಟ್ ಆಗುತ್ತೆ. ಓಕೆನಾ, ನೋಡಿ, ಈ ಕಡೆ ಒಂದು ಫೋರ್ಸ್ ಆ್ಯಕ್ಟ್ ಆಗಿದೆ, ಈ ಕಡೆ ಒಂದು ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ. ಆಮೇಲೆ ರೊಟೇಷನಲ್ ಮೋಷನ್ ಇಲ್ಲ, ಈ ಕಡೆ ರೈಟ್ ಸೈಡು ಅಥವಾ ಲೆಫ್ಟ್ ಸೈಡು ಈ ಡೈಪೋಲ್ ಮೂವ್ ಆಗಲ್ಲ, ಓನ್ಲಿ ಈ ರೀತಿ ಮೂವ್ ಆಗುತ್ತೆ. ಓಕೆನಾ, ಓಕೆ, ಇದು ಈ ರೀತಿ ರೊಟೇಟ್ ಆಗುತ್ತೆ. ಸೊ ಯಾವ ಬಾಡಿ ರೊಟೇಟ್ ಆಗುತ್ತೆ, ಇಟ್ ಹ್ಯಾಸ್ ಅ ಟಾರ್ಕ್. ಆ ಟಾರ್ಕ್ ಎಷ್ಟಿದೆ, ಎಫ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂದರೆ ಎಲ್ಲಿದೆ, ದಿಸ್ ಇಸ್ ಡಿಸ್ಟೆನ್ಸ್ ಬಿಟ್ವೀನ್ ಫೋರ್ಸ್ ಆ್ಯಂಡ್ ದ ಆಕ್ಸಿಸ್ ಆಫ್ ಡಿಸ್ಟೆನ್ಸ್. ಪರ್ಪೆಂಡಿಕ್ಯುಲರ್ ಇರಬೇಕು ಮತ್ತೆ ಅದು. ಸೊ ನೋಡಿ, ಈ ಡೈಪೋಲ್ ಇದೆ, ಈ ಡೈಪೋಲ್ ಇಲ್ಲಿಂದ ಇಲ್ಲಿ ಎಲ್, ಇದು ಎಲ್, ಟೋಟಲ್ ಲೆಂತ್ 2L. ಓಕೆನಾ, ಬಟ್ ದಿಸ್ ಎಲ್ ಈಸ್ ನಾಟ್ ಅ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎಲ್ಲಿಂದ ಇರುತ್ತೆ ನೋಡಿ, ಇಲ್ಲಿಂದ ಈ ಡಿಸ್ಟೆನ್ಸ್ ಏನಿದೆಯಲ್ಲ, ಇದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ಫೋರ್ಸ್. ಫೋರ್ಸ್ ಇಲ್ಲಿದೆ, ಎಫ್ ಇಲ್ಲಿದೆ. ಓಕೆ, ಆಕ್ಸಿಸ್ ಆಫ್ ರೊಟೇಷನ್ ಇದು ಇಲ್ಲಿ ನೋಡಿ, ಈ ಪರ್ಪೆಂಡಿಕ್ಯುಲರ್ ಇಲ್ಲಿದೆ. ಓಕೆನಾ, ಸೊ ಈ ಡಿಸ್ಟೆನ್ಸ್ ಏನಿದೆಯಲ್ಲ, ದಿಸ್ ಈಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಓಕೆನಾ, ಎಫ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಗಿವ್ಸ್ ಟಾರ್ಕ್. ಓಕೆನಾ, ಆಮೇಲೆ ಈ ರೊಟೇಷನು ಅಬೌಟ್ ದ ಸೆಂಟರ್ ಆಫ್ ಮಾಸ್ ಆಗುತ್ತೆ. ಇದನ್ನು ನಾವು ಸ್ಪಿನ್ ಮೋಷನ್ ಅಂತ ಕರಿತೀವಿ. ರೊಟೇಷನ್ ಟೇಕ್ಸ್ ಪ್ಲೇಸ್ about the center of mass. ಓಕೆನಾ, ಇಂಥ ರೊಟೇಷನ್ ನಾವೇನಂತ ಕರಿತೀವಿ, ಸ್ಪಿನ್ ಮೋಷನ್ ಅಂತ ಕರಿತೀವಿ. ಸ್ಪಿನ್ ಮೋಷನ್. ಓಕೆನಾ, ಸೊ ನೋಡಿ, ಈ ಟಾರ್ಕಲ್ಲಿ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ನಾನು ರಿಪೀಟ್ ಮಾಡ್ತೀನಿ. ಇಟ್ ಇಸ್ ಅ ಡಿಸ್ಟೆನ್ಸ್ ಬಿಟ್ವೀನ್ ಫೋರ್ಸ್ ಆ್ಯಂಡ್ ದ ಆಕ್ಸಿಸ್ ಆಫ್ ರೊಟೇಷನ್, ಪ್ಲಸ್ ಆ ಡಿಸ್ಟೆನ್ಸ್ ಪರ್ಪೆಂಡಿಕ್ಯುಲರ್ ಆಗಿರಬೇಕು. ಓಕೆನಾ, ನೋಡಿ, ಇದು ಇದಕ್ಕೆ ಪರ್ಪೆಂಡಿಕ್ಯುಲರ್ ಇದೆ, ಆಮೇಲೆ ಫೋರ್ಸು ಮತ್ತು ಆಕ್ಸಿಸ್ ಆಫ್ ರೊಟೇಷನ್ನ ನಡುವೆ ಇದೆ, ಡಿಸ್ಟೆನ್ಸ್ ಬಿಟ್ವೀನ್ ಫೋರ್ಸ್ ಆ್ಯಂಡ್ ಆಕ್ಸಿಸ್ ಆಫ್ ರೊಟೇಷನ್. ಓಕೆನಾ, ಸೊ ಇದಿಷ್ಟು ಏನಿದೆಯಲ್ಲ, ಇಲ್ಲಿವರೆಗೆ ನಾವೇನು ಮಾಡಿದ್ವಿ, ಇದು ಬೇಸ್ಡ್ ಆನ್ ನಾವೇನು ಇಲೆಕ್ಟ್ರೋಸ್ಟ್ಯಾಟಿಕ್ಸಲ್ಲಿ ಕಲ್ತೀವಲ್ಲ, ಫೋರ್ಸು, ಎಲೆಕ್ಟ್ರಿಕ್ ಫೀಲ್ಡು, ಚಾರ್ಜು, ಓಕೆ, ಎಫ್ ನೆಟ್ಟು, ಅದರ ಯೂಸ್ ಇಷ್ಟ ಮಟ್ಟಿಗೆ ಆಯಿತು. ಇನ್ನು ನೆಕ್ಸ್ಟ್ ಏನಿದೆಯಲ್ಲ, ಅದು ಕ್ಯಾಲ್ಕುಲೇಷನ್ ಪಾರ್ಟ್ ಇದೆ. ಟಾರ್ಕ್ನ ಎಕ್ಸ್ಪ್ರೆಷನ್ಗೆ ನಾನು ಡೆರಿವೇಷನ್ ಮಾಡ್ತೀನಿ. ಈಗ ಸೇಮ್ ಇದನ್ನೇ ಫಿಗರನ್ನು ಯೂಸ್ ಮಾಡ್ತೀನಿ. ಓಕೆ, ಸೊ ನೋಡಿ, ಅದೇ ಫಿಗರು, ಕ್ಯೂ ಇ ಫೋರ್ಸು ಮೈನಸ್ ಕ್ಯೂ ಪ್ಲಸ್ ಕ್ಯೂ ಚಾರ್ಜು, ಎಲ್ ಟೋಟಲ್ ಲೆಂತ್ ಆಫ್ ಡೈಪೋಲ್ ಇಸ್ 2L, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಓಕೆನಾ, ಸೊ ಇವಾಗ ನೋಡಿ, ಟಾರ್ಕ್ ಏನಿದೆ ನಮಗೆ, ಟಾರ್ಕ್ ಟೋ ಈಸ್ ಈಕ್ವಲ್ ಟು ಎಫ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಓಕೆನಾ, ಸೊ ಎರಡು ಫೋರ್ಸ್ ಇದೆ, ಆದ ಕಾರಣ ಎರಡು ಟಾರ್ಕ್ ಆ್ಯಕ್ಟ್ ಆಗುತ್ತೆ. ಓಕೆ, ಸೊ ಟೋಟಲ್ ಟಾರ್ಕ್ ಏನಿದೆಯಲ್ಲ, ಅದು ಎಷ್ಟಿದೆ, ಟೋ 1 ಪ್ಲಸ್ ಟೋ 2 ಅಂತ ಕರಿತೀವಿ. ಓಕೆ, ಇವಾಗ ನೋಡಿ, ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಫೋರ್ಸ್ ನಮಗೆ ಗೊತ್ತಿದೆ ಕ್ಯೂ ಇ, ಬಟ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸನ್ನು ಯಾವ ರೀತಿ ಗುರುತು ಹಿಡಿಬೇಕು, ಇಲ್ಲಿಂದ ಇಲ್ಲಿಗೆ ಇದೆಯಲ್ಲ, ಆ ಡಿಸ್ಟೆನ್ಸನ್ನು ಪರ್ಪೆಂಡಿಕ್ಯುಲರ್ ಅಂತ ಕರಿತೀವಿ ನಾವು. ಓಕೆನಾ, ಆ ಡಿಸ್ಟೆನ್ಸ್ ಎಷ್ಟು ಅನ್ನೋದು ನಾವು ಕಂಡುಹಿಡಿಬೇಕು. ಅದನ್ನು ಕಂಡುಹಿಡಿಬೇಕಾದ್ರೆ ನಾವೇನು ಮಾಡಬೇಕು, ಈ ಎಲ್ ಇದೆಯಲ್ಲ, ಎಲ್ಲನ್ನು ನಾವು ಡಿವೈಡ್ ಮಾಡಬೇಕು ಇಂಟು ಇಟ್ಸ್ ಕಾಂಪೋನೆಂಟ್. ಯಾವ ರೀತಿ ಡಿವೈಡ್ ಮಾಡ್ತೀವಿ ನೋಡಿ, ಸಪೋಸ್ ದಿಸ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಇ. ಓಕೆ, ಇದನ್ನೇ ಇಲ್ಲಿ ಇನ್ನೊಂದು ಲೈನ್ ಬರೆದಿರೋದು. ಆಮೇಲೆ ಟಾರ್ಕ್ ಡೈರೆಕ್ಷನ್ ಯಾವ ಕಡೆ ಇದೆ, ಇದು ಸಾರಿ ಡೈಪೋಲ್ ಡೈರೆಕ್ಷನ್ ಯಾವ ಕಡೆ ಇದೆ, ಈ ಕಡೆ ಇದೆ.
ಸೊ ಈ ಡೈಪೋಲ್ ಈ ಎಲೆಕ್ಟ್ರಿಕ್ ಫೀಲ್ಡ್ ಜೊತೆ ಆ್ಯಂಗಲ್ ಟೀಟಾ ಮಾಡಿದೆ ಅಂತ ಅಂದ್ಕೊಳ್ಳೋಣ, ಅಸ್ಯೂಮ್ ಮಾಡ್ಕೊಳ್ಳೋಣ. ಓಕೆನಾ? ಆವಾಗ ಇದು ಕೂಡ ಟೀಟಾ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಟೀಟಾ ಇದ್ದಾಗ ಈ ಎಲ್ಲನ ನಾವು ಇಂಟು ಇಟ್ಸ್ ಕಂಪೋನೆಂಟ್ ಡಿವೈಡ್ ಮಾಡಿದಾಗ ಈ ಕಡೆ ಏನಾಗುತ್ತೆ, ಎಲ್ ಕಾಸ್ ಟೀಟಾ ಆಗುತ್ತೆ. ಓಕೆನಾ? ಇನ್ನು ಇದಕ್ಕೆ ಪರ್ಪೆಂಡಿಕ್ಯುಲರ್ ಏನಿದೆಯಲ್ಲ, ಆ್ಯಕ್ಚುಲಿ ಅದು ಇಲ್ಲಾಗುತ್ತೆ, ಬಟ್ ಅದಕ್ಕೆ ಪ್ಯಾರಲಲ್ ನಾನು ಇಲ್ಲಿ ಡ್ರಾ ಮಾಡಿದಾಗ ಸೇಮ್. ಓಕೆ, ಇದು ಎಲ್ ಸೈನ್ ಟೀಟಾ ಆಗುತ್ತೆ. ಓಕೆ, ಅದೇ ರೀತಿ ಇಲ್ಲಿಯೂ ಕೂಡ ಮೈನಸ್ ಕ್ಯೂ ಚಾರ್ಜ್ ಇದೆ. ಓಕೆ, ಇದು ಕೂಡ ಎಲ್ಲಿದೆ, ಈಗ ಈ ಟೀಟಾ ಇಲ್ಲಿ ಟೀಟಾ ಇದ್ದಾಗ ನೋಡಿ, ಸಪೋಸ್ ಹಿಯರ್ ಇಸ್ ಅ ಲೈನ್, ಇದು ಟೀಟಾ ಇದ್ದರೆ ಇದು ಕೂಡ ಟೀಟಾ ಆಗುತ್ತೆ. ಓಕೆನಾ? ಸೊ ಈಗ ಈ ಎಲ್ಲನ್ನು ಕೂಡ ನಾವು ಡಿವೈಡ್ ಮಾಡೋಣ ಇಂಟು ಇಟ್ಸ್ ಕಾಂಪೋನೆಂಟ್. ಆವಾಗ ಇಲ್ಲಿದೆಯಲ್ಲ, ಇದು ಎಲ್ ಕಾಸ್ ಟೀಟಾ ಆಗುತ್ತೆ. ಇನ್ನು ಇದಕ್ಕೆ ಪರ್ಪೆಂಡಿಕ್ಯುಲರ್ ಏನಿದೆಯಲ್ಲ ಅದು ಇಲ್ಲಿ ಬರುತ್ತೆ ಇದು. ಓಕೆ, ಇದು ಎಲ್ ಸೈನ್ ಟೀಟಾ ಆಗುತ್ತೆ. ಓಕೆ, ಸೊ ಟೋನ್ ಎಷ್ಟಾಗುತ್ತೆ, ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಫೋರ್ಸ್ ಎಷ್ಟಿದೆ, ಕ್ಯೂ ಇ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂದರೆ ಎಲ್ ಸೈನ್ ಟೀಟಾ. ಓಕೆನಾ? ಎಲ್ ಸೈನ್ ಟೀಟಾ ಪ್ಲಸ್ ಇದು ನೋಡಿ ಇಲ್ಲಿ ಎಷ್ಟಿದೆ, ಪರ್ಪೆಂಡಿಕ್ಯುಲರ್ ಅಗೇನ್ ಫೋರ್ಸ್ ಎಷ್ಟಿದೆ, ಕ್ಯೂ ಇ. ಡೈರೆಕ್ಷನ್ ಬಗ್ಗೆ ಆಮೇಲೆ ನೋಡ್ಕೊಳ್ಳೋಣ, ಇವತ್ತು ಕೇವಲ ನಾನು ಸಿಂಪಲ್ ಆಗಿ ಬರಿತೀನಿ. ಓಕೆ, ಈಕ್ವಲ್ ಆ್ಯಂಡ್ ಅಪೋಸಿಟ್ ಫೋರ್ಸಸ್ ಇದೆ, ಬಟ್ ನೋಡೋಣ ಏನಾಗುತ್ತೆ ಅಂತ. ಕ್ಯೂ ಇ ಇಂಟು ಮತ್ತು ಎಲ್ ಸೈನ್ ಟೀಟಾ. ಓಕೆನಾ? ಇಲ್ಲೂ ಕೂಡ ಸೇಮ್ ಆಗುತ್ತೆ, ಎಲ್ ಸೈನ್ ಟೀಟಾ. ಓಕೆ, ಬಟ್ ನೋಡಿ ಇಲ್ಲಿ ಈ ಎಲ್ ಸೈನ್ ಟೀಟಾ ಈ ಎಲ್ ಸೈನ್ ಟೀಟಾಗೆ ಡಿಫ್ರೆನ್ಸ್ ನೋಡಿ. ಇದು ಈ ಕಡೆ ರೊಟೇಟ್ ಆಗುತ್ತೆ, ರೊಟೇಷನ್ ಡೈರೆಕ್ಷನ್ ಯಾವ ಕಡೆ ಇದೆ, ಫಸ್ಟ್ ಚಾರ್ಜ್ ಕಡೆ, ಫಸ್ಟ್ ಫೋರ್ಸ್ದು ಕ್ಯೂ ಇ. ಹಾಂ, ಅದರ ಡೈರೆಕ್ಷನು ಕ್ಲಾಕ್ ವೈಸ್ ಇದೆ. ಓಕೆ, ಕ್ಲಾಕ್ ವೈಸ್. ಇದನ್ನು ನೋಡಿ, ಇದು ಕೂಡ ಕ್ಲಾಕ್ ವೈಸೇ ಇದೆ, ಆ್ಯಂಟಿ ಕ್ಲಾಕ್ ವೈಸ್ ಇಲ್ಲ. ಎರಡು ಟಾರ್ಕು ಕ್ಲಾಕ್ ವೈಸೇ ಇದೆ. ಓಕೆ, ಹಾಗಾದರೆ ಡೆಫಿನೆಟ್ಲಿ ನಾವು ಇದನ್ನು ಆ್ಯಡ್ ಮಾಡಬೇಕು. ಅಪೋಸಿಟ್ ಇದ್ದರೆ ಮೈನಸ್ ಮಾಡಬೇಕಾಗಿತ್ತು, ಒಂದು ಕ್ಲಾಕ್ ವೈಸು ಇನ್ನೊಂದು ಆ್ಯಂಟಿ ಕ್ಲಾಕ್ ವೈಸ್ ಇದ್ದರೆ ಸಬ್ಸ್ಟ್ರಾಕ್ಟ್ ಮಾಡಬೇಕಾಗಿತ್ತು. ಬಟ್ ಎರಡು ಸೇಮ್ ಡೈರೆಕ್ಷನ್ ಇದೆಯಲ್ಲ, ಸೊ ಆ್ಯಡ್ ಮಾಡಬೇಕು. ಎಷ್ಟಾಗುತ್ತೆ ನೋಡಿ, 2 ಇಂಟು ಕ್ಯೂ ಇ ಇಂಟು ಎಲ್ ಸೈನ್ ಟೀಟಾ ಆಗುತ್ತೆ. ಇದನ್ನೇ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡಿದಾಗ ನೋಡಿ, ಕ್ಯೂ ಇಂಟು 2L ಇಂಟು ಈ ಸೈನ್ ಟೀಟಾ ಬರಿಬೋದಾ ಇದನ್ನು? ಓಕೆ, ಇವಾಗ ಇದು ನೋಡಿ ಏನಿದೆ, ಇದು 2Q ಇಂಟು 2L. ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜು ಎರಡು ಚಾರ್ಜ್ ಇದೆ, ಪ್ಲಸ್ ಕ್ಯೂ ಮೈನಸ್ ಕ್ಯೂ, ಅದರ ಮ್ಯಾಗ್ನಿಟ್ಯೂಡು ಕ್ಯೂ. ಎಲ್ ಪ್ಲಸ್ ಎಲ್ 2L, ಅದರ ಪ್ರಾಡಕ್ಟ್, ಅದನ್ನು ನಾವು ಡೈಪೋಲ್ ಮೊಮೆಂಟ್ ಅಂತ ಕರಿತೀವಿ. ಓಕೆನಾ? ಪ್ರಿವಿಯಸ್ ಲೆಕ್ಚರಲ್ಲಿ ಹೇಳಿದ್ದೀನಿ, ಪಿ ಇ ಸೈನ್ ಟೀಟಾ. ಸೊ ಟೋ ಈಸ್ ಈಕ್ವಲ್ ಟು ಪಿ ಇ ಸೈನ್ ಟೀಟಾ. ಇದು ಸ್ಕೇಲಾರಲ್ಲಿದೆ. ಓಕೆನಾ? ಆಮೇಲೆ ಟೀಟಾ ಈ ಕಡೆ ಬಿಡ್ತೀನಿ. ಟೀಟಾ ಈಸ್ ಆ್ಯಂಗಲ್ ಬಿಟ್ವೀನ್ ಡೈಪೋಲ್ ಮೂಮೆಂಟ್ ಡೈರೆಕ್ಷನು ಆಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನು. ಡೈಪೋಲ್ ಮೂಮೆಂಟ್ ಡೈರೆಕ್ಷನು ಆಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ನಡುವೆ ಇರುವಂಥ ಆ್ಯಂಗಲು ಟೀಟಾ. ನೋಡಿ, ವೆಕ್ಟರ್ಸ್ ಕಲಿಯುವಾಗ ನಾವು ಒಂದು ಕಲ್ತಿದ್ವಿ. ಸಪೋಸ್ ನೋಡಿ, ಬ್ರ್ಯಾಕೆಟಲ್ಲಿ ಬರಿತೀನಿ, ಎ ಬಿ ಸೈನ್ ಟೀಟಾ ಈಸ್ ಈಕ್ವಲ್ ಟು, ವೆನ್ ಟೀಟಾ ಈಸ್ ಆ್ಯಂಗಲ್ ಬಿಟ್ವೀನ್ ಎ ಆ್ಯಂಡ್ ಬಿ ಇದ್ದಾಗ, ಟೀಟಾ ಈಸ್ ಆ್ಯಂಗಲ್ ಬಿಟ್ವೀನ್ ಎ ಆ್ಯಂಡ್ ಬಿ ಇದ್ದಾಗ ಎ ಬಿ ಸೈನ್ ಟೀಟಾನ ಯಾವ ರೀತಿ ಬರ್ತಿದ್ವಿ, ಎ ಕ್ರಾಸ್ ಬಿ ಆರ್ ಬಿ ಕ್ರಾಸ್ ಎ ಈ ರೀತಿ ಬರ್ತಿದ್ವಿ. ಓಕೆನಾ? ಬಟ್ ಎರಡು ಸೇಮ್ ಅಲ್ಲ, ಎರಡು ಬೇರೆ ಬೇರೆನೇ, ಡಿಪೆಂಡ್ಸ್ ಅಪಾನ್ ದ ಆ್ಯಂಗಲ್ ಟೀಟಾ. ಓಕೆನಾ? ಸೊ ಅದೇ ರೀತಿ ಈಗ ನೋಡಿ, ಟಾರ್ಕ್ ಟೋ ಇದೆಯಲ್ಲ ನೋಡಿ, ಈಗ ಎಲ್ಲಿದೆ ಅದು, ಪಿ ಸೈನ್ ಟೀಟಾ. ಈ ಪಿ ಸೈನ್ ಟೀಟಾನೂ ಕೂಡ ಎರಡು ರೀತಿ ಬರಿಬೋದು. ಒಂದು ಪಿ ಕ್ರಾಸ್ ಇ ಅಥವಾ ಇ ಕ್ರಾಸ್ ಪಿ. ಬಟ್ ಎರಡರಲ್ಲಿ ಯಾವ್ದು ಕರೆಕ್ಟು? ಓಕೆ, ಟಾರ್ಕ್ದು ಡೈರೆಕ್ಷನ್ ಯಾವ ಕಡೆ ಇದೆ, ಟಾರ್ಕ್ದು ಡೈರೆಕ್ಷನ್ ಕೂಡ ಕ್ಲಾಕ್ ವೈಸೇ ಇದೆ. ಓಕೆನಾ? ಟಾರ್ಕ್ ಈಸ್ ಆಲ್ಸೋ ಕ್ಲಾಕ್ ವೈಸ್. ಓಕೆನಾ? ಇವಾಗ ಪಿ ಸೈನ್ ಟೀಟಾ, ಟೀಟಾ ಇಸ್ ಆ್ಯಂಗಲ್ ಬಿಟ್ವೀನ್ ಪಿ ಆ್ಯಂಡ್ ಇ. ಓಕೆ, ಪಿ ಯಾವ ಕಡೆ ಇದೆ, ಈ ಕಡೆ ಇದೆ. ಇದು ನಮ್ಮ ಇ, ಇದು ನಮ್ಮ ಪಿ. ಇವಾಗ ನೋಡಿ, ಪಿ ಕ್ರಾಸ್ ಇ ಅಂದರೆ ಪಿಯಿಂದ ಇಗೆ ಬರಬೇಕು. ಓಕೆ, ಪಿಯಿಂದ ಇಗೆ ಬರಬೇಕು ಅಂದರೆ ಯಾವ ಮೂಮೆಂಟ್ ಇದು ಕ್ಲಾಕ್ ವೈಸ್ ಇದೆ. ಓಕೆ, ಅದೇ ರೀತಿ ಇ ಕ್ರಾಸ್ ಪಿ, ಇ ಪಿ ಆ್ಯಂಗಲ್ ಟೀಟಾ
ಸೆಕೆಂಡ್ ಒನ್ ಹೇಳುತ್ತೆ ಇ ಕ್ರಾಸ್ ಪಿ ಅಂದರೆ ಈದಿಂದ ಪಿಗೆ ದಿಸ್ ಈಸ್ ಆ್ಯಂಟಿ ಕ್ಲಾಕ್ ವೈಸ್, ದಿಸ್ ಈಸ್ ಆ್ಯಂಟಿ ಕ್ಲಾಕ್ ವೈಸ್. ಹಾಗಾದರೆ ದಿಸ್ ಈಸ್ ರಾಂಗ್, ಯಾಕಂದರೆ ನಮ್ಮದು ಟಾರ್ಕು ಕ್ಲಾಕ್ ವೈಸ್ ಇದೆ. ಸೊ ದಿಸ್ ಈಸ್ ಆಲ್ಸೋ ದಿಸ್ ಓನ್ಲಿ ಕರೆಕ್ಟ್. ಇದೇನಿದೆಯಲ್ಲ ಈ ಡೈರೆಕ್ಷನ್ ಪಿ ಕ್ರಾಸ್ ಇ ಅಂದರೆ ಇದು ಕರೆಕ್ಟ್, ಇದು ರಾಂಗು. ಸೊ ಪಿ ಸೈನ್ ಥೀಟಾನ ನಾವು ಯಾವ ರೀತಿ ಬರಿಬೋದು, ಪಿ ಕ್ರಾಸ್ ಇ ಅಂತ ಬರಿಬೋದು. ಸೊ ಫೈನಲ್ ಫಾರ್ಮುಲಾ ಏನಿದೆಯಲ್ಲ ಟಾರ್ಕ್ದು ಇನ್ ವೆಕ್ಟರ್ ಫಾರ್ಮ್ ಈಸ್ ಈಕ್ವಲ್ ಟು ವೆಕ್ಟರ್ ಪಿ ಕ್ರಾಸ್ ವೆಕ್ಟರ್ ಇ. ಓಕೆನಾ? ನೋಡಿ ಪಿ ಕಾಸ್ ಥೀಟಾ, ಪಿ ಸೈನ್ ಥೀಟಾ, ಕಾಸ್ ಥೀಟಾ ಅಲ್ಲ, ಪಿ ಸೈನ್ ಥೀಟಾನ ಎರಡು ರೀತಿ ಬರಿಬೋದು, ವೆಕ್ಟರ್ ಪಿ ಕ್ರಾಸ್ ವೆಕ್ಟರ್ ಇ ಅಥವಾ ವೆಕ್ಟರ್ ಇ ಕ್ರಾಸ್ ವೆಕ್ಟರ್ ಪಿ. ವೆಕ್ಟರ್ ಪಿ ಕ್ರಾಸ್ ವೆಕ್ಟರ್ ಇ ಅಂದರೆ ಪಿದಿಂದ ಇಗೆ ಬರಬೇಕು, ಪಿದಿಂದ ಇಗೆ ನಾವು ಈ ಫಿಗರಲ್ಲಿ ಅಂದರೆ ಆ್ಯಕ್ಚುಯಲ್ ಫಿಗರ್ ಈ ರೀತಿಯೇ ಇದೆ. ಓಕೆನಾ? ಆ್ಯಂಗಲ್ ಬಿಟ್ವೀನ್ ಪಿ ಆ್ಯಂಡ್ ಇ ಈಸ್ ಥೀಟಾ. ಈ ಕಡೆಯಿಂದ ಈ ಕಡೆ ಬಂದಾಗ ದಿಸ್ ಈಸ್ ಕ್ಲಾಕ್ ವೈಸ್, ನಮ್ಮ ಟಾರ್ಕ್ ಕೂಡ ಕ್ಲಾಕ್ ವೈಸ್ ಇದೆ. ಸೊ ಈ ಟೋ ಇಸ್ ಈಕ್ವಲ್ ಟು ಪಿ ಸೈನ್ ಥೀಟಾ ಏನಿದೆಯಲ್ಲ ಇದನ್ನು ನಾವು ಪಿ ಕ್ರಾಸ್ ಇ ಬರಿಬೋದು, ಹೊರತಾಗಿ ಇ ಕ್ರಾಸ್ ಪಿ ಅಂತ ಬರೆಯೋಕ್ಕಾಗಲ್ಲ. ಯಾಕಂದರೆ ಇ ಕ್ರಾಸ್ ಪಿಯಿಂದ ಹೋದಾಗ ಮೂಮೆಂಟು ಆ್ಯಂಟಿ ಕ್ಲಾಕ್ ವೈಸ್ ಇದೆ, ಬಟ್ ನಮ್ಮ ಟಾರ್ಕ್ ಕ್ಲಾಕ್ ವೈಸ್ ಇದೆ ಅಲ್ಲ. ಸೊ ಕ್ಲಾಕ್ ವೈಸ್ ಕರೆಕ್ಟ್ ಆಗಬೇಕು, ಆ್ಯಂಟಿ ಕ್ಲಾಕ್ ವೈಸ್ ಬರೆಯೋಕ್ಕಾಗಲ್ಲ. ಸೊ ದಿಸ್ ಈಸ್ ಕರೆಕ್ಟ್, ದಿಸ್ ಈಸ್ ರಾಂಗ್. ಓಕೆನಾ? ಟಾರ್ಕ್ ಟೋ ಇಸ್ ಈಕ್ವಲ್ ಟು ವೆಕ್ಟರ್ ಪಿ ಕ್ರಾಸ್ ವೆಕ್ಟರ್ ಇ. ಇದು ನಮ್ಮ ಫೈನಲ್ ಆನ್ಸರ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ ಆಫ್ ಟಾರ್ಕ್ ವ್ಯಾಲ್ಯೂ. ಓಕೆ, so torque 2 is equal to P cross E. Okay na? First one is when is torque maximum. Okay na? So nodi 2 is equal to PE sin theta, scalar formula ನಮಗೆ ಗೊತ್ತಿದೆ. P is dipole moment which is equal to Q into 2L. Q nu constant, 2L nu constant, ಆದ್ದರಿಂದ dipole moment P is also constant. E is electric field, that is also constant. So tau is totally depend on value of theta. E tau, when tau is maximum, sin theta is also maximum. Okay na? ಸೈನ್ ಥೀಟಾ ಮ್ಯಾಕ್ಸಿಮಮ್ ಇದ್ದಾಗ ಟೋ ಮ್ಯಾಕ್ಸಿಮಮ್ ಇರುತ್ತೆ ಅಂದ ಹಾಗೆ. ಇನ್ನು ಸೈನ್ ಥೀಟಾ ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಸೈನ್ ಥೀಟಾ ಎಷ್ಟಿದೆ, ಸೈನ್ ಥೀಟಾ ಈಸ್ ಈಕ್ವಲ್ ಟು 1 ಅಥವಾ ಯು ಮೇ ಸೇ ಪ್ಲಸ್ ಆರ್ ಮೈನಸ್ 1. ಓಕೆ, ಸೈನ್ ಥೀಟಾ ಈಸ್ ಈಕ್ವಲ್ ಟು 1 ಯಾವಾಗಿರುತ್ತೆ, ವೆನ್ ಥೀಟಾ ಈಸ್ 90 ಆರ್ 270. ಓಕೆನಾ? ಇದನ್ನು ಎಲೆಕ್ಟ್ರಿಕ್ ಫೀಲ್ಡಲ್ಲಿ ನಾವು ಯಾವ ರೀತಿ ಡ್ರಾ ಮಾಡ್ತೀವಿ ನೋಡಿ. ಓಕೆನಾ? ಸಪೋಸ್ ಈ ಕಡೆ ಇದೆ ನಮ್ಮ ಎಲೆಕ್ಟ್ರಿಕ್ ಫೀಲ್ಡ್. ಓಕೆನಾ? ಈ ರೀತಿ ಡೈಪೋಲ್ ಇರಬೇಕು. ಓಕೆ, ಇದು ಪ್ಲಸ್ ಕ್ಯೂ, ಆಮೇಲೆ ಇದು ಮೈನಸ್ ಕ್ಯೂ, ಡೈರೆಕ್ಷನ್ ಈ ಕಡೆ, ಎಲೆಕ್ಟ್ರಿಕ್ ಫೀಲ್ಡ್ದು ಡೈರೆಕ್ಷನ್ ಈ ಕಡೆ. ಈ ಆ್ಯಂಗಲ್ ಏನಿದೆಯಲ್ಲ ಇದು 90 ಇದ್ದಾಗ ಅಂದರೆ ಎಕ್ಸಾಕ್ಟ್ಲಿ ಡೈಪೋಲು ಡೈರೆಕ್ಷನ್ ಆಫ್ ಡೈಪೋಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇದ್ದಾಗ ಟಾರ್ಕ್ ಟು ಈಸ್ ಮ್ಯಾಕ್ಸಿಮಮ್. ಓಕೆನಾ? ಸೊ ಸೈನ್ ಥೀಟಾ 1 ಆದಾಗ ಟೋ ವ್ಯಾಲ್ಯೂ ಎಷ್ಟಾಗುತ್ತೆ, ಟೋ ಈಸ್ ಈಕ್ವಲ್ ಟು ಪಿ ಇ. ಓಕೆನಾ? ಟೋ ಈಸ್ ಈಕ್ವಲ್ ಟು ಪಿ ಇ, ಇದು ಇದರ ಮ್ಯಾಕ್ಸಿಮಮ್ ವ್ಯಾಲ್ಯೂ. 270 ಇದ್ದಾಗ ಏನಾಗುತ್ತೆ ನೋಡಿ, ಈ ರೀತಿ ಇದ್ದಾಗ ಇದು ನಮ್ಮ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನು, ಇದು ಡೈಪೋಲ್ ಪಿ, ಇಲ್ಲಿಂದ ಈ ಕಡೆ ಓಕೆ ಆ್ಯಂಗಲ್ ಥೀಟಾ ಇದು ಎಷ್ಟಿರುತ್ತೆ, 270 ಇರುತ್ತೆ. ಸೊ ಅದು ಕೂಡ ಪರ್ಪೆಂಡಿಕ್ಯುಲರ್ ಟು ಇನೇ ಇರುತ್ತೆ. when direction of dipole moment is perpendicular to direction of electric field. So clearly tau is maximum when dipole moment and electric field are perpendicular to each other. ಮ್ಯಾಗ್ನಿಟ್ಯೂಡ್ ಎಷ್ಟಿದೆ, ಟೋ ಈಸ್ ಈಕ್ವಲ್ ಟು ಪಿ ಇ. ಅಂದರೆ ಪಿ ಮತ್ತು ಎನ ಮಲ್ಟಿಪ್ಲೈ ಮಾಡಿ ಕ್ಯಾಲ್ಕುಲೇಷನ್ ಮಾಡಿದ್ಮೇಲೆ ಏನು ವ್ಯಾಲ್ಯೂ ಬರುತ್ತಲ್ಲ ದ್ಯಾಟ್ ಈಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಟೋ ವ್ಯಾನ್ ಸೈನ್ ಥೀಟಾ ಈಸ್ 1. ಓಕೆನಾ? ಆಮೇಲೆ ಈ ಆ್ಯಂಗಲ್ ನೋಡಿ ಈ ಕಡೆಯಿಂದ ಓಕೆ ಈ ರೀತಿ ತೊಗೋಬೇಕು, ಇದು ಕೂಡ ಈ ಕಡೆ ಈ ರೀತಿ. ಓಕೆ, ಸೊ ನೆಕ್ಸ್ಟ್ ವೆನ್ ಟಿ ಈಸ್ ಮಿನಿಮಮ್. ಓಕೆ, ಮಿನಿಮಮ್ ಹೋಗೋಕ್ಕಿಂತ ಮುಂಚೆ ನೋಡಿ ನಾವು ಲೆಕ್ಚರ್ ಸ್ಟಾರ್ಟಿಂಗಲ್ಲಿ ಹೇಳಿದ್ವಿ
F net on electric dipole which is placed in uniform electric field is always 0. ಓಕೆನಾ, ಡೈಪೋಲನ್ನು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡಬೇಕು. ಓಕೆ, ಎಫ್ ನೆಟ್ಟು ಆ ಎಲೆಕ್ಟ್ರಿಕ್ ಡೈಪೋಲ್ ಮೇಲೆ ಆಲ್ವೇಸ್ 0 ಇರುತ್ತೆ, ಇದನ್ನು ನಮಗೆ ಗೊತ್ತು. ಸೊ ಕ್ವಶನ್ ಏನು, ಟೋ ನೆಟ್ ಅಂದರೆ ಟಾರ್ಕ್ ಕೂಡ ಆ ಡೈಪೋಲ್ ಮೇಲೆ 0 ಇರುತ್ತಾ ಅನ್ನೋದು ಕ್ವಶನ್ನು. ಓಕೆನಾ, ಈಗ ನಮಗೆ ಗೊತ್ತಿದೆ, ಈಗ ಟೋ ನೆಟ್ ಈಸ್ ಈಕ್ವಲ್ ಟು ಅಥವಾ ಟೋ ಈಸ್ ಈಕ್ವಲ್ ಟು ಪಿ ಸೈನ್ ಟೀಟಾ ಈಸ್ ಈಕ್ವಲ್ ಟು ವೆಕ್ಟರ್ ಪಿ ಕ್ರಾಸ್ ವೆಕ್ಟರ್ ಇ ಅಂತ ನಮಗೆ ಆಲ್ರೆಡಿ ಗೊತ್ತಿದೆ. ಸೊ ಕ್ವಶನ್ನು ಬರೋಣ ಈಗ ಡೈರೆಕ್ಟ್ ಪಾಯಿಂಟಿಗೆ. ವೆನ್ ಟೋ ಈಸ್ ಮಿನಿಮಮ್, ವೆನ್ ಈಸ್ ಟೋ ಮಿನಿಮಮ್ ಆರ್ 0. ಓಕೆ, ಎರಡು ಒಂದೇ. ಸೊ ನೋಡಿ, ಟೋ ಈಸ್ ಮಿನಿಮಮ್ ವೆನ್ ಸೈನ್ ಟೀಟಾ ಈಸ್ ಮಿನಿಮಮ್. ಓಕೆನಾ, ಇನ್ನು ಸೈನ್ ಟೀಟಾ ಮಿನಿಮಮ್ ಅಂದರೆ ಸೈನ್ 0 ಈಸ್ 0. ಓಕೆ, ಆವಾಗ ನೋಡಿ ಸೈನ್ ಟೀಟಾ 0 ಆಗಬೇಕು. ಸೈನ್ ಟೀಟಾ 0 ಆಗಬೇಕಂದ್ರೆ ಟೀಟಾ ಐದರ್ 0 ಆಗಬೇಕು ಅಥವಾ 180 ಆಗಬೇಕು. ಓಕೆ, ಸೊ ಯಾವಾಗ ಸೈನ್ ಟೀಟಾ 0 ಆಗುತ್ತೆ, ವ್ಯಾಲ್ಯೂ ಆಫ್ ಟೋ 0 ಆಗುತ್ತೆ. ಓಕೆ, ಈ ಎರಡೂ ಕಂಡೀಷನ್ಗೂ ಕೂಡ ನಾನೇನು ಮಾಡ್ತೀನಿ, ಡಯಾಗ್ರಾಮ್ ಹಾಕ್ತೀನಿ ನೋಡಿ. ಫಾರ್ ಟೀಟಾ ಈಕ್ವಲ್ ಟು 0, ಸಪೋಸ್ ಈ ರೀತಿ ನಮ್ಮ ಎಲೆಕ್ಟ್ರಿಕ್ ಫೀಲ್ಡ್ದು ಡೈರೆಕ್ಷನ್ ಇದೆ ಅಂತ ಅಂದ್ಕೊಳ್ಳೋಣ, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಸೊ ನೋಡಿ ಇದರಲ್ಲಿ ನಮ್ಮ ಡೈಪೋಲ್ ಇದೆ. ಓಕೆ, ಮೈನಸ್ ಕ್ಯೂ ಚಾರ್ಜ್ ಪ್ಲಸ್ ಕ್ಯೂ ಚಾರ್ಜ್. ಇವಾಗ ನೋಡಿ ಡೈಪೋಲ್ ಡೈರೆಕ್ಷನ್ ಈ ಕಡೆ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಈ ಕಡೆ. ಸೊ ಡೆಫಿನೆಟ್ಲಿ ಆ್ಯಂಗಲ್ ಈಸ್ 0. ಇವಾಗ ನೋಡಿ ಈ ಫಿಗರನ್ನು ನೋಡಿದಾಗ ಈ ಚಾರ್ಜ್ ಮೇಲೂ ಕೂಡ ಫೋರ್ಸ್ ಆ್ಯಕ್ಟ್ ಆಗುತ್ತೆ, ಈ ಚಾರ್ಜ್ ಮೇಲೂ ಕೂಡ ಫೋರ್ಸ್ ಆ್ಯಕ್ಟ್ ಆಗುತ್ತೆ. ಸೊ ಡೆಫಿನೆಟ್ಲಿ ಲೈನ್ ಆಫ್ ಆ್ಯಕ್ಷನ್ ಏನಿದೆ ಅಲ್ಲ, ಇಲ್ಲಿ ಎರಡು ಫೋರ್ಸದ್ದು ಸೇಮ್ ಇದೆ. ಆಗಲೇ ಏನಿತ್ತು, ಲೈನ್ ಆಫ್ ಆ್ಯಕ್ಷನು ಬೇರೆ ಬೇರೆ ಇತ್ತು, ಹೇಳಿದೆ ನಾನು ಈ ರೀತಿ ಇದೆ ಅಂತ. ಓಕೆ, ಈ ಕಡೆ ಒಂದು ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ, ಈ ಕಡೆ ಒಂದು ಫೋರ್ಸ್ ಆಗ್ತಾ ಇದೆ ಅಂತ ಹೇಳಿದೆ ಸ್ಟಾರ್ಟಿಂಗ್ ಲೆಕ್ಚರಲ್ಲಿ. ಓಕೆ, ಅವಾಗ ನಾವು ಡೈಪೋಲ್ ಈ ರೀತಿ ಇಟ್ಟಿದ್ವಿ. ಬಟ್ ಯಾವಾಗ ಡೈಪೋಲ್ ನಾವು ಆ್ಯಂಗಲ್ ಟೀಟಾ 0 ಅಲ್ಲಿ ಇಡ್ತೀವಲ್ಲ, ಇವಾಗ ಏನು ಪ್ಲಸ್ ಕ್ಯೂ ಮೇಲೆ ಕ್ಯೂ ಇ ಮತ್ತು ಮೈನಸ್ ಕ್ಯೂ ಮೇಲೆ ಕ್ಯೂ ಇ ಫೋರ್ಸ್ ಆ್ಯಕ್ಟ್ ಆಗುತ್ತಲ್ಲ, ಲೈನ್ ಆಫ್ ಆ್ಯಕ್ಷನ್ ಏನಿದೆ ಅಲ್ಲ ಫೋರ್ಸದು ಸೇಮ್ ಇದೆ. ದ್ಯಾಟ್ಸ್ ದ ರೀಸನ್ ಈ ಡೈಪೋಲು ರೊಟೇಟೇ ಆಗಲ್ಲ. ಡೈಪೋಲ್ ರೊಟೇಟೇ ಆಗ್ತಾ ಇಲ್ಲ ಅಂದಮೇಲೆ ಡೆಫಿನೆಟ್ಲಿ ವ್ಯಾಲ್ಯೂ ಆಫ್ ಟು ಈಸ್ 0. ಟಾರ್ಕ್ ಏನಾಗುತ್ತೆ, 0 ಆಗುತ್ತೆ. ಓಕೆ, ರೊಟೇಷನ್ ಈಸ್ ಇಂಪಾಸಿಬಲ್. ಇವಾಗ ಇದನ್ನು ನಾವು ಏನಂತ ಕರಿತೀವಿ, ಕಂಪ್ಲೀಟ್ ಇಕ್ವಿಲಿಬ್ರಿಯಮ್ ಅಂತ ಕರಿತೀವಿ. ಓಕೆನಾ, ಆಗಲೇ ಏನಿತ್ತು, ಈ ರೀತಿ ಇದ್ದಾಗ ಟ್ರಾನ್ಸ್ಲೇಷನಲ್ ಇಕ್ವಿಲಿಬ್ರಿಯಮ್ ಇತ್ತು, ಬಟ್ ಇದು ಕಂಪ್ಲೀಟ್ ಇಕ್ವಿಲಿಬ್ರಿಯಮ್. ಕಂಪ್ಲೀಟ್ ಇಕ್ವಿಲಿಬ್ರಿಯಮಲ್ಲಿ ಡೈಪೋಲ್ ರೊಟೇಟೇ ಆಗಲ್ಲ. ಡೈಪೋಲ್ ರೊಟೇಟ್ ಆಗ್ತಾ ಇಲ್ಲ ಅಂದಮೇಲೆ ಟಾರ್ಕ್ ವ್ಯಾಲ್ಯೂ ಟೋ ಏನಿದೆ ಅಲ್ಲ 0 ಆಗುತ್ತೆ. ಸೊ ಆ್ಯಂಗಲ್ ಟೀಟಾ 0 ಇದ್ದಾಗ ಟಿ ಈಸ್ ಮಿನಿಮಮ್ ಆರ್ ಟೋ ಈಸ್ ಮಿನಿಮಮ್ ಆರ್ 0. ಅದೇ ರೀತಿ ಟೀಟಾ ಈಕ್ವಲ್ ಟು ಪೈ ಇದ್ದಾಗ ನೋಡಿ. ಓಕೆ, ಇದು ನಮ್ಮ ಎಲೆಕ್ಟ್ರಿಕ್ ಫೀಲ್ಡ್. ಓಕೆನಾ, ಟೀಟಾ ವ್ಯಾಲ್ಯೂ ಎಷ್ಟಾಗಬೇಕು, 180 ಆಗಬೇಕು. ಅಂದರೆ ನೋಡಿ ಡೈರೆಕ್ಷನ್, ಇದು ನಮ್ಮ ಡೈಪೋಲ್ ಮೊಮೆಂಟು, ಪ್ಲಸ್ ಕ್ಯೂ ಮೈನಸ್ ಕ್ಯೂ, ಮೈನಸ್ದಿಂದ ಪ್ಲಸ್ ಕ್ಯೂಗೆ ಡೈಪೋಲ್ ಮೊಮೆಂಟ್ ಡೈರೆಕ್ಷನ್ ಇದೆ. ಓಕೆನಾ, ಸೊ ಇದು ಕೂಡ ಇಕ್ವಿಲಿಬ್ರಿಯಮೇ. ಓಕೆನಾ, ಕಂಪ್ಲೀಟ್ ಇಕ್ವಿಲಿಬ್ರಿಯಮ್. ಇವಾಗ ಆ್ಯಂಗಲ್ ಏನಿದೆ 180 ಇದೆ. ಸೊ ಈಗಲೂ ಕೂಡ ಟಾರ್ಕ್ ಟೋ 0 ಇದೆ. ಲೈನ್ ಆಫ್ ಆ್ಯಕ್ಷನ್ ನೋಡಿ, ಈ ಕಡೆ ಫೋರ್ಸ್ ಯಾವ ರೀತಿ ಇತ್ತು, ಕ್ಯೂ ಇ ಒಂದು ಈ ಕಡೆ ಇತ್ತು, ಈ ಕಡೆ ಕ್ಯೂ ಇ ಡೈರೆಕ್ಷನ್ ಈ ರೀತಿ ಇತ್ತು. ಇಲ್ಲಿ ಡೈರೆಕ್ಷನ್ ನೋಡಿ ಮೈನಸ್ ಕ್ಯೂ ಇದೆಯಲ್ಲ, ಸೊ ಅಪೋಸಿಟ್ ಟು ಎಲೆಕ್ಟ್ರಿಕ್ ಫೀಲ್ಡ್. ಅಂದರೆ ಫಸ್ಟ್ ಫೋರ್ಸ್ ಕ್ಯೂ ಇ ಈ ಕಡೆ ಇದೆ, ಎರಡನೇ ಫೋರ್ಸ್ ಮೇಲೆ ಚಾರ್ಜ್ ಮೇಲೆ ಕ್ಯೂ ಇ ಈ ಕಡೆ ಇದೆ. ಓಕೆನಾ, ಈಕ್ವಲ್ ಆ್ಯಂಡ್ ಅಪೋಸಿಟ್, ಈಕ್ವಲ್ ಆ್ಯಂಡ್ ಅಪೋಸಿಟ್. ಓಕೆನಾ, ಅಗೇನ್ ಹಿಯರ್ ಈಸ್ ಆಲ್ಸೋ rotation is impossible because this is complete equilibrium and dipole cannot be rotated. ಆಮೇಲೆ ಲೈನ್ ಆಫ್ ಆ್ಯಕ್ಷನ್ ಸೇಮ್ ಇದೆ, ಆದ ಕಾರಣ ಟಾರ್ಕ್ ಟು 0. ಓಕೆನಾ, ನೀವು ಡಯಾಗ್ರಾಮೆಟಿಕಲಿ ತಿಳ್ಕೊಬೇಕಾದ್ರೆ ಈ ರೀತಿ ತಿಳ್ಕೊಳ್ಳಿ. ಅದರ್ವೈಸ್ ಸೈನ್ ಟೀಟಾ ಈಕ್ವಲ್ ಟು 0, ಟೋ ಇಸ್ 0. ಸೈನ್ ಟೀಟಾ ಈಕ್ವಲ್ ಟು 90 or 270, ಟೋ ಇಸ್ ಮ್ಯಾಕ್ಸಿಮಮ್. ಓಕೆನಾ, ಸೊ ದಿಸ್ ಈಸ್ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ ಫಾರ್ ಟಾರ್ಕ್ ಆನ್ ಅ ಡೈಪೋಲ್ which is placed under uniform electric field.
ಓಕೆನಾ. ಸೊ ನೋಡಿ, ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತಗೊಳ್ಳಿ. ಸಪೋಸ್ ಈ ಡೈಪೋಲನ್ನು ನಾವು ಸ್ವಲ್ಪ ಟಿಲ್ಟ್ ಮಾಡಿದಾಗ, ಅಂದರೆ ಈ ರೀತಿ ಸ್ವಲ್ಪ ಟಿಲ್ಟ್ ಮಾಡಿದಾಗ ಆವಾಗಿದು ಮತ್ತೆ ರೊಟೇಟ್ ಹಾಕೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆನಾ. ಯಾವಾಗ ಆ್ಯಂಗಲ್ 0 ಇರುತ್ತೆ, ಈಕ್ವಲ್ ಆ್ಯಂಡ್ ಅಪೋಸಿಟ್ ಫೋರ್ಸು ಆ್ಯಕ್ಟ್ ಆಗ್ತಾ ಇದ್ದೆಲ್ಲ ಲೈನು, ಆ ಲೈನ್ ಆಫ್ ಆ್ಯಕ್ಷನ್ ಸೇಮ್ ಇರುತ್ತೆ. ಆದ ಕಾರಣ ಡೈಪೋಲ್ ರೊಟೇಟ್ ಆಗಲ್ಲ. ಡೈಪೋಲೇ ರೊಟೇಟ್ ಆಗ್ತಾ ಇಲ್ಲ ಅಂದಮೇಲೆ ಟಾರ್ಕ್ ಟೋ ವ್ಯಾಲ್ಯೂನೇ ಇಲ್ಲ, 0 ಅಷ್ಟೇ. ಇದು ಕಾನ್ಸೆಪ್ಟು. ಇದನ್ನು ಕಂಪ್ಲೀಟ್ ಇಕ್ವಿಲಿಬ್ರಿಯಮ್ ಅಂತ ಕರಿತೀವಿ. ಯಾವಾಗ ಅದು ಟಿಲ್ಟ್ ಆಗಿರುತ್ತಲ್ಲ, ನಾವೇನು ಈ ರೀತಿ ಇಡ್ತೀವಲ್ಲ, ಡೈಪೋಲ್ ಆಗಲೇ ಇಟ್ಟಿದ್ವಲ್ಲ, ಅದನ್ನು ನಾವು ಟ್ರಾನ್ಸ್ಲೇಷನಲ್ ಇಕ್ವಿಲಿಬ್ರಿಯಮ್ ಅಂತ ಕರಿತೀವಿ. ಓಕೆನಾ. ಸೊ ನೆಕ್ಸ್ಟು ಒಂದು ಪ್ರಾಬ್ಲಮ್ಮು ಆನ್ ದಿಸ್ ಕಾನ್ಸೆಪ್ಟ್. ಸೊ ನೋಡಿ, ಬೋರ್ಡ್ ಎಕ್ಸಾಮಲ್ಲಿ ಅಂತೂ ಅಷ್ಟೊಂದು ಪ್ರಾಬ್ಲಮ್ ಕೇಳಲ್ಲ. ಬೋರ್ಡ್ ಎಕ್ಸಾಮ್ಗೆ ಡೆರಿವೇಷನೇ ವೆರಿ 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 ಇಂಪಾರ್ಟೆಂಟು. ಬಟ್ JEE ಮೇನ್ಸ್ಗೆ ವೆರಿ ವಂಡರ್ಫುಲ್ ಕ್ವಶನ್ ಇದು. ನೋಡಿ ಕ್ವಶನ್ ಏನಿದೆ ಅಂತ. ಸೊ ಈ ರೀತಿ ಇದೆ ಒಂದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಅದರಲ್ಲಿ ಒಂದು ಡೈಪೋಲು, ಮೈನಸ್ Q ಚಾರ್ಜ್ ಪ್ಲಸ್ Q ಚಾರ್ಜ್, L ಡಿಸ್ಟೆನ್ಸು, O ಸೆಂಟರು. ಈ ಡೈಪೋಲು ಆ್ಯಂಗಲ್ 30 ಮಾಡ್ತಾ ಇದೆ ವಿತ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಡೈಪೋಲ್ ಡೈರೆಕ್ಷನ್ ಈ ಕಡೆ, ಮೈನಸ್ Q ಜಿಂದ ಪ್ಲಸ್ Qಗೆ. ಆಮೇಲೆ ಇದು ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನು, ಆ್ಯಂಗಲು 30 ಡಿಗ್ರಿ. ಆಮೇಲೆ ನೋಡಿ, ಈ ಚಾರ್ಜ್ದು ಮಾಸ್ M. ಬಿಕಾಸ್ ನಾನು ಫಸ್ಟ್ ಲೆಕ್ಚರಲ್ಲೇ ಹೇಳಿದೆ, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ 1 ಅಲ್ಲಿ ಚಾರ್ಜ್ ಆಲ್ವೇಸ್ ಕಮ್ಸ್ ವಿತ್ ಮಾಸ್ ಅಂತ. ಓಕೆನಾ. ಅದು ಕೂಡ ಇಲ್ಲಿ ಕೌಂಟ್ ಆಗುತ್ತೆ. ಕ್ವಶನ್ ಏನು ಕೇಳಿದರೆ, ಜಸ್ಟ್ ಎಟ್ ದ ಮೊಮೆಂಟ್ ಡೈಪೋಲ್ ಈಸ್ ರಿಲೀಸ್ಡ್, ಫೈಂಡ್ ಆ್ಯಂಗ್ಯುಲರ್ ಎಕ್ಸಲರೇಷನ್ ಆಲ್ಫಾ ಆಫ್ ಡೈಪೋಲ್. ಫಸ್ಟ್ PUC ಓದಿದ್ವಿ ನಾವು. ಆಲ್ಫಾ ಈಸ್ ಆ್ಯಂಗ್ಯುಲರ್ ಎಕ್ಸಲರೇಷನ್. ಸೊ ನೋಡಿ ಸೊಲ್ಯೂಷನು, 2 = ಏನಿದೆ ನಮ್ಮ ಹತ್ರ, PE sin θ. P ವ್ಯಾಲ್ಯೂ ಎಷ್ಟಿದೆ, Q × 2L × E × sin 30 ಟು. ಅದೇ ರೀತಿ ಫಸ್ಟ್ PUC ನಾವು ಓದಿದ್ವಿ, ಟಾರ್ಕ್ ಈಸ್ ಈಕ್ವಲ್ ಟು I × ಆಲ್ಫಾ. ಟಾರ್ಕ್ ಈಸ್ ಈಕ್ವಲ್ ಟು I ಆಲ್ಫಾ, ವೇರ್ ಆಲ್ಫಾ ಈಸ್ ಆ್ಯಂಗ್ಯುಲರ್ ಎಕ್ಸಲರೇಷನ್, I ಈಸ್ ಮೊಮೆಂಟ್ ಆಫ್ ಇನರ್ಷಿಯಾ. ಮೊಮೆಂಟ್ ಆಫ್ ಇನರ್ಷಿಯಾನ ಯಾವ ರೀತಿ ಬರಿತೀವಿ ನಾವು, I ಈಸ್ ಈಕ್ವಲ್ ಟು m × r². ನಂಬರ್ ಆಫ್ ಬಾಡೀಸ್ ಇದ್ದಾಗ m1 × r1² ಪ್ಲಸ್ m2 × r2². ಅದೇ ರೀತಿ ಈಗ 2 ಚಾರ್ಜ್ ಇವೆ ಅಲ್ಲ, ಓಕೆ, ಅದಕ್ಕೆ ನಾವೇನಂತ ಬರಿತೀವಿ, m1 × ಅದರ ಡಿಸ್ಟೆನ್ಸ್ ಸ್ಕ್ವೇರು ಪ್ಲಸ್ m2 × ಅದರ ಡಿಸ್ಟೆನ್ಸು. ಆಕ್ಸಸ್ ಆಫ್ ರೊಟೇಷನ್, r ಅಂದರೆ ಆಕ್ಸಸ್ ಆಫ್ ರೊಟೇಷನ್ದಿಂದ ಡಿಸ್ಟೆನ್ಸು. ಓಕೆನಾ. ನೋಡಿ, I ಈಸ್ ಈಕ್ವಲ್ ಟು m1 r1² ಪ್ಲಸ್ m2 r2² ಅಂತ ಬರಿತಿದ್ವಿ. m ಮಾಸ್ ಆಫ್ ಬಾಡಿ, r ಈಸ್ ಡಿಸ್ಟೆನ್ಸ್ ಆಫ್ ದ್ಯಾಟ್ ಬಾಡಿ ಫ್ರಮ್ ದ ಆಕ್ಸಸ್ ಆಫ್ ರೊಟೇಷನ್. ಇವಾಗ ಬಾಡೀಸ್ ಏನಿದೆ ಇಲ್ಲಿ, ಬಾಡೀಸ್ ಬದಲಿಗೆ ಚಾರ್ಜ್ ಇವೆ, ಆ ಚಾರ್ಜ್ಗೆ ಮಾಸ್ m ಇದೆ. ಸೊ m1 m2 ಮಾಸ್ ಓಕೆ. r ಜಾಗದಲ್ಲಿ L ಇದೆ. L ಅನ್ನೋದೇನು, ಡಿಸ್ಟೆನ್ಸ್ ಆಫ್ ಚಾರ್ಜ್ ಫ್ರಮ್ ದ ಆಕ್ಸಸ್ ಆಫ್ ರೊಟೇಷನ್. ಆಕ್ಸಸ್ ಆಫ್ ರೊಟೇಷನ್ ನೋಡಿ ಇಲ್ಲಿ ಈ ಕಡೆ ಇದೆ, ಪರ್ಪೆಂಡಿಕ್ಯುಲರ್ ಟು ಪೇಪರ್. ಓಕೆನಾ, ಈ ರೀತಿ. ಸೊ I ಈಸ್ ಈಕ್ವಲ್ ಟು ಏನಾಗುತ್ತೆ, m1L² ಪ್ಲಸ್ m ಇದೆಯಲ್ಲ ಚಾರ್ಜ್, ಮಾಸ್ ಸೇಮ್, mL² ಪ್ಲಸ್ mL² ಈಸ್ ಈಕ್ವಲ್ ಟು 2mL². ಓಕೆ. ಸೊ 2 ಈಸ್ ಈಕ್ವಲ್ ಟು I ಆಲ್ಫಾ, I ಈಸ್ ಈಕ್ವಲ್ ಟು 2mL². ಓಕೆ. ಆದ್ದರಿಂದ ಈಗ ಇದನ್ನು ಯಾವ ರೀತಿ ಬರಿಬೋದು ನೋಡಿ, ಇದಕ್ಕೆ ಇಕ್ವೇಷನ್ 1 ಅನ್ನೋಣ, ಇದಕ್ಕೆ ಇಕ್ವೇಷನ್ 2 ಅನ್ನೋಣ. ಫ್ರಮ್ 1 and 2, I ಆಲ್ಫಾ ಈಸ್ ಈಕ್ವಲ್ ಟು Q, ಓಕೆ, ಇದ್ರ ಜಾಗದಲ್ಲಿ ಇದನ್ನು ಬರೋಣ, Q × 2L × E × sin 30 is 1/2. ಓಕೆ, ರೈಟ್. ಇವಾಗ ನೋಡಿ, I 2mL² ಇದೆ. 2mL² is equal to Q into 2L into E into 1/2. E2 ಕ್ಯಾನ್ಸಲ್, L ಹೋಯಿತು, 1 L ಉಳಿತು. ಓಕೆ. ಸೊ ಆಮೇಲೆ ಆಲ್ಫಾ ಒಂದಿದೆ ಅಲ್ಲ, I is equal to 2mL² into ಆಲ್ಫಾ ಅಂತ ಬರುತ್ತೆ. ಓಕೆ. ಸೊ mL ಆಲ್ಫಾ is equal to QE upon 2. Alpha is equal to QE upon 2mL. So this is value, angular acceleration of dipole just at the moment dipole is released. Okay na. Tau is equal to Q into 2L into E into sin 30. Tau is equal to I alpha, where I is moment of inertia, alpha is angular acceleration.
I is equal to m1 r1 square plus m2 r2 square ಅಂತ ನಾವು ಫಸ್ಟ್ ಪಿ ಓದಿದ್ವಿ. m is mass of these two charges, r is distance of that charge from the axis of rotation. ಸೊ m ಸೇಮ್ ಚಾರ್ಜ್ ಇದೆ, ಯಾಕಂದರೆ ಕೇವಲ ಮ್ಯಾಗ್ನಿಟ್ಯೂಡ್ ಅಷ್ಟೇ ಚೇಂಜ್ ಇದೆ. ಪ್ಲಸ್ 2q ಚಾರ್ಜ್ ಇದ್ದರೆ ಮಾಸ್ ಬೇರೆ ಬೇರೆ ಆಗ್ತಿತ್ತು. ಓಕೆ, ಕ್ಯೂ ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ ಅಲ್ಲ, ಸೊ ಮಾಸ್ ಕೂಡ ಸೇಮ್ ಇರುತ್ತೆ. ml ಸ್ಕ್ವೇರ್ ಪ್ಲಸ್ ml ಸ್ಕ್ವೇರ್ ಈಸ್ ಈಕ್ವಲ್ ಟು 2ml ಸ್ಕ್ವೇರ್. ಫ್ರಮ್ 1 and 2 I alpha is equal to q into 2l into e into sin 30. I alpha ಜಾಗದಲ್ಲಿ ನಾವೇನು ಮಾಡಿದ್ವಿ, I ಜಾಗದಲ್ಲಿ 2ml ಸ್ಕ್ವೇರ್ ಇಟ್ಟು ಆಲ್ಫಾ ಜಾಗದಲ್ಲಿ ಆಲ್ಫಾ ಇಟ್ಟಿದ್ವಿ. ಸಾಲ್ವ್ ಮಾಡಿದ್ವಿ ಮ್ಯಾಥಮೆಟಿಕಲಿ. Alpha is equal to QE divided by 2ml. So this is the solution. Best example for JEE, very important. Wonderful question. So next question SHM ಮೇಲೆ ಬೇಸ್ ಆಗಿದೆ. ಸೊ ನೋಡಿ, ಈ ರೀತಿ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಡೈಪೋಲ್ ಇದೆ, -q plus q, ಮಾಸ್ ಆಫ್ ಚಾರ್ಜ್ ಇಸ್ mm. ಓಕೆ, O is center of dipole. ಆಮೇಲೆ ಅದು ಎಲ್ಲಿರುತ್ತೆ ಅಂಡರ್ಸ್ಟುಡ್ಡು. ಕ್ವಶನ್ ಏನು ಕೇಳಿದರೆ, ಇಫ್ ವಿ ಡಿಸ್ಪ್ಲೇಸ್ ಡೈಪೋಲ್ ಸ್ಲೈಟ್ಲಿ ಫ್ರಮ್ ಸ್ಟೇಬಲ್ ಇಕ್ವಿಲಿಬ್ರಿಯಮ್ ಪೊಸಿಷನ್ ಇಟ್ ವಿಲ್ ಆಸಿಲೇಟ್ಸ್ ವಿತ್ ಸ್ಮಾಲ್ ಫ್ರೀಕ್ವೆನ್ಸಿ, ಫೈಂಡ್ ಟೈಮ್ ಪೀರಿಯಡ್ ಆಫ್ ಆಸಿಲೇಷನ್. ಸೊ ನೋಡಿ, ಸ್ವಲ್ಪ ಟೀಟಾ ಆ್ಯಂಗಲಲ್ಲಿ ನಾವು ಈ ಡೈಪೋಲನ್ನು ಸ್ಲೈಟ್ ಮಾಡಿದಾಗ ಅದ್ರ ಮೇಲೆ ಟಾರ್ಕ್ ಆ್ಯಕ್ಟ್ ಆಗುತ್ತೆ. ಇವಾಗ ಈ ಪೊಸಿಷನಲ್ಲಿ ಟಾರ್ಕ್ ಇಲ್ಲ, ಬಟ್ ಯಾವಾಗ ಟೀಟಾ ಆಗುತ್ತೆ ಆವಾಗ ಅದ್ರ ಮೇಲೆ ಒಂದು ಟಾರ್ಕ್ ಫೋರ್ಸು ಆ್ಯಕ್ಟ್ ಆಗುತ್ತೆ, ಟಾರ್ಕು ಆ್ಯಕ್ಟ್ ಆಗುತ್ತೆ. ಆವಾಗ ನೋಡಿ, ಸ್ಟೇಬಲ್ ಇಕ್ವಿಲಿಬ್ರಿಯಮ್ದ ಏನು ಈ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆಯಲ್ಲ, ಇದು ಆ ಟೀಟಾ ಆ್ಯಂಗಲನ್ನು ಮತ್ತೆ ಜೀರೋ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಇದನ್ನು ನಾವು ಸ್ಟೇಬಲ್ ಇಕ್ವಿಲಿಬ್ರಿಯಮ್ ಪೊಸಿಷನ್ ಅಂತ ಕರಿತೀವಿ. ಈ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲ ಮಾಡುತ್ತೆ ಇಲ್ಲಿ ಆಟ. ಓಕೆನಾ, ಯಾವಾಗ ಡೈಪೋಲನ್ನು ನಾವು ಸ್ಲೈಟ್ ಆ್ಯಂಗಲಿಂದ ಸರಿಸ್ತೀವಿ, ಎಲೆಕ್ಟ್ರಿಕ್ ಫೀಲ್ಡು ಮತ್ತೆ ಅದನ್ನು ಜಗ್ಗಿ ಮೊದಲಿನ ಪೊಸಿಷನ್ಗೆ ಇರುವಾಗೆ ಮಾಡುತ್ತೆ. ಇದನ್ನು ನಾವು ಏನಂತ ಕರಿತೀವಿ, ಸ್ಟೇಬಲ್ ಇಕ್ವಿಲಿಬ್ರಿಯಮ್ ಪೊಸಿಷನ್ ಅಂತ ಕರಿತೀವಿ. ಇವ್ರೇನು ಕ್ವಶನ್ ಕೇಳಿದರೆ, ಸ್ವಲ್ಪ ಡಿಸ್ಪ್ಲೇಸ್ ಮಾಡಿದಾಗ ನಾವು ಸ್ಟೇಬಲ್ ಇಕ್ವಿಲಿಬ್ರಿಯಮ್ನಿಂದ ಆವಾಗ ಅದು ಆಸಿಲೇಟ್ ಆಗುತ್ತೆ. ಡೆಫಿನೆಟ್ಲಿ ಆಗುತ್ತೆ. ಯಾಕಾಗುತ್ತೆ ಅಂದರೆ ನೋಡಿ, ಸ್ಲೈಟ್ ಚೇಂಜ್ ಮಾಡಿದಾಗ ಎಲೆಕ್ಟ್ರಿಕ್ ಫೀಲ್ಡು ಮತ್ತೆ ಅದನ್ನು ಕರೆಕ್ಟ್ ಪೊಸಿಷನ್ನಲ್ಲಿ ನಿಲ್ಲಿಸೋಕ್ಕೆ ಟ್ರೈ ಮಾಡುತ್ತೆ. ಬಟ್ ಅಲ್ಲಿಂದ ಬಂದು ಡೈರೆಕ್ಟಾಗಿ ಇಲ್ಲಿ ನಿಲ್ಲಲ್ಲ, ಅದು ಮತ್ತೆ ಕೆಳಗಡೆ ಹೋಗುತ್ತೆ. ಓಕೆನಾ, ಅದೇ ಆಸಿಲೇಷನು. ಆವಾಗ SHM ಆ್ಯಕ್ಟ್ ಆಗುತ್ತೆ. ಡೆಫಿನೆಟ್ಲಿ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಬರುತ್ತೆ, ಟಿಲ್ಟ್ ಆಗುತ್ತೆ ಈ ರೀತಿ. ಓಕೆನಾ, ಈ ರೀತಿ ಅದು ಮೂವ್ಮೆಂಟ್ ಆಗುತ್ತೆ. ಪೂರ್ತಿ ರೌಂಡ್ ಹೊಡೆಯಲ್ಲ, ಯಾಕಂದರೆ ನಾವು ಡಿಸ್ಟೆನ್ಸ್ ಸ್ವಲ್ಪ ಸ್ಲೈಟ್ ಆ್ಯಂಗಲ್ ಟೀಟಾದಲ್ಲಿ ಮಾಡ್ತಾಯಿದ್ದೀವಿ. ಯಾವಾಗ ನಾವು ಸ್ಲೈಟ್ ಆ್ಯಂಗಲಿಂದ ಸರಿಸ್ತೀವಿ, ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಅದನ್ನು ಅಟ್ರ್ಯಾಕ್ಟ್ ಮಾಡಿ ಮೊದಲಿನ ಪೊಸಿಷನ್ಗೆ ಟ್ರೈ ಮಾಡುತ್ತೆ. ಬಟ್ ಯಾವಾಗ ಟ್ರೈ ಮಾಡುತ್ತಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ ಏನು ಮಾಡುತ್ತೆ, ಸ್ವಲ್ಪ ಮತ್ತೆ ಕೆಳಗಡೆ ಟಿಲ್ಟ್ ಆಗುತ್ತೆ. ಅದು ಡೈಪೋಲು ಮತ್ತೆ ಕೆಳಗಡೆ ಟಿಲ್ಟ್ ಆಗುತ್ತೆ, ಮತ್ತೆ ಮೇಲಾಗುತ್ತೆ, ಮತ್ತೆ ಕೆಳಗಡೆ ಬರುತ್ತೆ. ಈ ರೀತಿ ಇಲ್ಲಿ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆಗುತ್ತೆ, ಆಸಿಲೇಷನ್ ಆಗುತ್ತೆ. ಓಕೆನಾ, ಇದು ಇದರ ಮೊದಲು ಬೇಸಿಕ್ ಕಾನ್ಸೆಪ್ಟು. ಇವಾಗ ಪ್ರಾಬ್ಲಮ್ ಸಾಲ್ವ್ ಯಾವ ರೀತಿ ಮಾಡಬೇಕು ನೋಡಿ. ಆಫ್ಟರ್ ಅ ಸ್ಲೈಟ್ ಡಿಸ್ಪ್ಲೇಸ್ಮೆಂಟ್ ಟೀಟಾ, ಓಕೆನಾ, ಆಫ್ಟರ್ ಸ್ಲೈಟ್ ಡಿಸ್ಪ್ಲೇಸ್ಮೆಂಟ್ ಟೀಟಾ ಆ್ಯಂಗಲಲ್ಲೇ ನಾವು ಸ್ಲೈಟ್ ಡಿಸ್ಪ್ಲೇಸ್ಮೆಂಟ್ ಮಾಡಿದಾಗ ಏನು ಟಾರ್ಕ್ ಆ್ಯಕ್ಟ್ ಆಗುತ್ತಲ್ಲ, ಆ ಟಾರ್ಕ್ ಎಷ್ಟಿರುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ, ರಿಸ್ಟೋರಿಂಗ್ ಟಾರ್ಕ್ ಅಂತ ಕರಿತೀವಿ. ಯಾಕೆ, ಎಲೆಕ್ಟ್ರಿಕ್ ಫೀಲ್ಡ್ ಅದನ್ನು ಮತ್ತೆ ಮೊದಲಿನ ಪೊಸಿಷನ್ಗೆ ತರಕ್ಕೆ ಟ್ರೈ ಮಾಡುತ್ತೆ, ಅಂದರೆ ರೀಸ್ಟೋರ್ ಮಾಡ್ತಾ ಇದೆ. ಅದಕ್ಕೆ ನಾವು ಅದನ್ನು ಏನಂತ ಕರಿತೀವಿ, ರಿಸ್ಟೋರಿಂಗ್ ಟಾರ್ಕ್ ಅಂತ ಕರಿತೀವಿ. ರಿಸ್ಟೋರಿಂಗ್ ಟಾರ್ಕ್ ಟು. ಓಕೆ, ನಮ್ಗೆ ಗೊತ್ತಿದೆ ಟೋ ಈಸ್ ಈಕ್ವಲ್ ಟು PE sin ಥೀಟಾ. ಈಗ ನೋಡಿ, ಥೀಟಾ ಈಸ್ ಸ್ಲೈಟ್ ಡಿಸ್ಪ್ಲೇಸ್ಮೆಂಟ್, ಅಂದರೆ ಥೀಟಾ ಈಸ್ ವೆರಿ ವೆರಿ ಸ್ಮಾಲ್. ಥೀಟಾ ಯಾವಾಗ ಸ್ಮಾಲ್ ಇರುತ್ತೆ, ವೆನ್ ಥೀಟಾ ಈಸ್ ಸ್ಮಾಲ್, ದಿಸ್ ಇಂಪ್ಲೈಸ್ sin ಥೀಟಾ ಈಸ್ ವೆರಿ ವೆರಿ ಈಕ್ವಲ್ ಟು ಥೀಟಾ ಅಂತ ಕರಿತೀವಿ. sin ಥೀಟಾ ಈಸ್ ಈಕ್ವಲ್ ಟು ಥೀಟಾ. ಸೊ ಟೋವನ್ನು ಯಾವ ರೀತಿ ಬರಿಬೋದು, P ಇಂಟು E ಇಂಟು ಥೀಟಾ. ಓಕೆನಾ, ಇವಾಗ ನೋಡಿ, ಫಾರ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಎಫ್ ಈಸ್ ಈಕ್ವಲ್ ಟು ಏನಂತ ಕರಿತೀವಿ, K ಇಂಟು -x. ಅಂದರೆ ಕ್ಲಿಯರ್ಲಿ ಎಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು -x ಅಂತ ನಮಗೆ ಗೊತ್ತು. ಇವಾಗ ಇಲ್ಲಿ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆ್ಯಕ್ಟ್ ಆಗ್ತಾ ಇದೆ, ಆಸಿಲೇಟ್ ಆಗ್ತಾ ಇದೆ. ಓಕೆನಾ, ರಿಸ್ಟೋರಿಂಗ್ ಟಾರ್ಕ್ ಆ್ಯಕ್ಟ್ ಮಾಡಿದಾಗ ಈ ಡೈಪೋಲು ಎಕ್ಸ್ಪೀರಿಯನ್ಸಿಂಗ್ ಆಸಿಲೇಷನ್ಸ್, ಸಿಂಪಲ್ ಹಾರ್ಮೋನಿಕ್ ಮೋಷನ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆ ಈ ಡೈಪೋಲ್. ಓಕೆನಾ, ಹಾಗಾದರೆ ನಾವೇನು ಮಾಡಬೇಕು, ಟೋ ಈಸ್ ಆಲ್ಸೋ
ಯೂನಿವರ್ಸಲಿ ಪ್ರಪೋರ್ಷನಲ್ ಟು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೈನಸ್ ಥೀಟಾ ಅಂತ ನಾವು ಆಗಬೇಕದು. ಮತ್ತು ಅದು ಆಗುತ್ತೆ. ಯಾಕಾಗುತ್ತೆ ನೋಡಿ ಸಪೋಸ್ ಇಷ್ಟು ಟಿಲ್ಟ್ ಆಗಿದೆ ಅಂತ ಅಂದ್ಕೊಳ್ಳೋಣ ಈ ಡೈಪೋಲ್. ಓಕೆನಾ, ಥೀಟಾ ಆ್ಯಂಗಲ್ ಯಾವ ಕಡೆ ಇದೆ, ಈ ಕಡೆಯಿಂದ ಈ ಕಡೆ ಇದೆ ಡೈರೆಕ್ಷನ್. ಓಕೆನಾ, ಬಟ್ ಟಾರ್ಕ್ ಯಾವ ಕಡೆ ಆಗ್ತಾ ಇದೆ, ಟಾರ್ಕ್ ಡೌನ್ವರ್ಡ್ಸ್ ಆಗ್ತಾ ಇದೆ. ಅಂದರೆ ಥೀಟಾಗೆ ಅಪೋಸಿಟೇ ಇದೆ ಟಾರ್ಕು. ಓಕೆನಾ, ಟೋ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೈನಸ್ ಥೀಟಾ ಕರೆಕ್ಟ್ ಆಗಿದೆ, ಇಲ್ಲಿ ನಮಗೆ ಪ್ರೂವ್ ಆಗ್ತಾ ಇದೆ. ಓಕೆನಾ, ಹಾಗಾದರೆ ನಾವು ಈ ಇಕ್ವೇಷನನ್ನು ಯಾವ ರೀತಿ ಬರಿಬೋದು, ಟೋ ಈಸ್ ಈಕ್ವಲ್ ಟು ಪಿ ಇ ಇಂಟು ಮೈನಸ್ ಥೀಟಾ ಬರಿಬೋದು. ಓಕೆ, ಥೀಟಾ ಡೈರೆಕ್ಷನು ಈ ಕಡೆಯಿಂದ ಈ ಕಡೆ ಇದೆ, ಟಾರ್ಕು ಈ ಕಡೆ ಆ್ಯಕ್ಟ್ ಆಗ್ತಾ ಇದೆ. ಸೊ ಡೆಫಿನೆಟ್ಲಿ ಟಾರ್ಕ್ ಈಸ್ ಅಪೋಸಿಟ್ ಟು ದ್ಯಾಟ್ ಆಫ್ ಥೀಟಾ. ಓಕೆ, ಇವಾಗ ನೋಡಿ ಟೋ ಈಸ್ ಈಕ್ವಲ್ ಟು ಏನು ಬರಿಬೋದು ನಾವು ಇನ್ ಟರ್ಮ್ಸ್ ಆಫ್ ಮೊಮೆಂಟ್ ಆಫ್ ಇನರ್ಷಿಯಾ, ಟೋ ಈಸ್ ಈಕ್ವಲ್ ಟು ಐ ಆಲ್ಫಾ ಅಂತ ಬರಿಬೋದು. ಓಕೆ, ಬಟ್ ಐ ಆಲ್ಫಾ ಈಸ್ ಈಕ್ವಲ್ ಟು ಏನಿದೆ, ಐ ಆಲ್ಫಾ ಈಸ್ ಈಕ್ವಲ್ ಟು ಟೋ ಈಕ್ವಲ್ ಟು ಐ ಆಲ್ಫಾ. ಸೊ ಐ ಆಲ್ಫಾ ಈಕ್ವಲ್ ಟು ಪಿ ಇ ಮೈನಸ್ ಥೀಟಾ. ಓಕೆ, ನೋಡಿ ಅಕಾರ್ಡಿಂಗ್ ಟು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಎಕ್ಸಲರೇಷನ್ ಯಾವ ರೀತಿ ಇರುತ್ತೆ, ಮೈನಸ್ ಒಮೆಗಾ ಸ್ಕ್ವೇರ್ ಎಕ್ಸ್ ಇರುತ್ತೆ. ಓಕೆನಾ, ಸೊ ಆ್ಯಂಗುಲರ್ ಎಕ್ಸಲರೇಷನ್ ಯಾವ ರೀತಿ ಬರಿಬೋದು, ಮೈನಸ್ ಒಮೆಗಾ ಸ್ಕ್ವೇರ್ ಇಂಟು ಥೀಟಾ. ನೋಡಿ ಎಕ್ಸಲರೇಷನ್ ಜಾಗದಲ್ಲಿ ಆ್ಯಂಗುಲರ್ ಎಕ್ಸಲರೇಷನ್, ಒಮೆಗಾ ಜಾಗದಲ್ಲಿ ಒಮೆಗಾ ಇದೆ, ಎಕ್ಸ್ ಜಾಗದಲ್ಲಿ ಅಂದರೆ ಡಿಸ್ಪ್ಲೇಸ್ಮೆಂಟ್ ಏನಿದೆಯಲ್ಲ ಅದರ ಜಾಗದಲ್ಲಿ ನಾವು ಆ್ಯಂಗುಲರ್ ಡಿಸ್ಪ್ಲೇಸ್ಮೆಂಟ್ ಬರೆದಿದ್ವಿ. ಓಕೆನಾ, ಸೊ ಈ ಅಲ್ಫಾನ ಇಲ್ಲಿ ತುಂಬೋಣ, ಐ ಇಂಟು ಮೈನಸ್ ಒಮೆಗಾ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಪಿ ಇ ಇಂಟು ಮೈನಸ್ ಥೀಟಾ. ಓಕೆನಾ, ನೋಡಿ ಥೀಟಾ ಕ್ಯಾನ್ಸಲ್, ಮೈನಸ್ ಕ್ಯಾನ್ಸಲ್, ಒಮೆಗಾ ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಇ ಡಿವೈಡೆಡ್ ಬೈ ಐ. ಓಕೆ, ಒಮೆಗಾ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಪಿ ಇ ಡಿವೈಡೆಡ್ ಬೈ ಐ. ನಮಗೆ ಗೊತ್ತಿದೆ ಟೈಮ್ ಪೀರಿಯಡ್ ಟಿ ಈಸ್ ಈಕ್ವಲ್ ಟು ಏನು ಬರುತ್ತೆ, 2π ಬೈ ಒಮೆಗಾ, ಸ್ಟ್ಯಾಂಡರ್ಡ್ ಇದು ಗೊತ್ತಿದೆ ಎಲ್ರಿಗೂ. ಓಕೆ, ದಿಸ್ ಈಸ್ ಈಕ್ವಲ್ ಟು 2π ಸ್ಕ್ವೇರ್ ರೂಟ್ ಆಫ್ ಒಮೆಗಾ ಜಾಗದಲ್ಲಿ ನಾವು ಇದನ್ನು ಬರೀಬೇಕೀಗ. ಏನು ಬರಿತೀವಿ, ಡಿನಾಮಿನೇಟರ್ ಇದೆಯಲ್ಲ ಒಮೆಗಾ, ಹಾಗಾದರೆ ಐ ಡಿವೈಡೆಡ್ ಬೈ ಪಿ ಇ ಆಗುತ್ತೆ, ಐ ಡಿವೈಡೆಡ್ ಬೈ ಪಿ ಇ. ಸೊ ಟೈಮ್ ಪೀರಿಯಡ್ ಆಫ್ ಆಸಿಲೇಷನ್ ಈಸ್ 2π ಸ್ಕ್ವೇರ್ ರೂಟ್ ಆಫ್ ಐ ಅಪಾನ್ ಪಿ ಇ. ಸೊ ದಿಸ್ ಈಸ್ ಟೈಮ್ ಪೀರಿಯಡ್ ಆಫ್ ಆಸಿಲೇಷನ್. ಇದೇ ನಮ್ಮ ಕ್ವಶನ್ ಕೇಳಿರೋದು. ಓಕೆನಾ, ಸೊ ಡೆಫಿನೆಟ್ಲಿ ಸಿಂಪಲ್ ಹಾರ್ಮೋನಿಕ್ ಮೋಷನನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಏನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ, ಯಾವುದು ಎಕ್ಸ್ಪೀರಿಯನ್ಸ್ ಮಾಡುತ್ತೆ, ಈ ಡೈಪೋಲ್ ಏನಿದೆಯಲ್ಲ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡಿದಂಥ ಡೈಪೋಲು ನಮಗೆ SHM ಅನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಓಕೆನಾ, ಸೊ ನೋಡಿ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆ ಎರಡು ಚಾರ್ಜ್ ಮೇಲೆ, ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡಿದ್ದೀವಿ. ಆಮೇಲೆ ಟಾರ್ಕ್ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆ. ಅದರ ನಂತರ ಆಸಿಲೇಷನ್ಸು ಸಿಂಪಲ್ ಹಾರ್ಮೋನಿಕ್ ಮೋಷನನ್ನು ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆ, ರೊಟೇಷನ್ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆ. ಸೊ ನೋಡಿದ್ರೆ ಡೈಪೋಲ್ ಎಷ್ಟಿದೆ ಅಂತ ಕತೆ. ಸೊ ದೀಸ್ ಟು ಪ್ರಾಬ್ಲಮ್ಸ್ ಓಕೆನಾ, ಮೇನ್ಸ್ಗೆ ತುಂಬ ಇಂಪಾರ್ಟೆಂಟು. ಸೊ ನೋಡಿ ಇದುವರೆಗೆ ನಾವು ಡೈಪೋಲನ್ನು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇಟ್ಟಿದ್ವಿ. ಸಪೋಸ್ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಡೈಪೋಲನ್ನು ಇಟ್ಟಾಗ ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ ನೋಡೋಣ. ಓಕೆ, ಸೊ ನೋಡಿ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇಟ್ಟಾಗ ಎಫ್ ನೆಟ್ ಈಸ್ 0 ಆಲ್ವೇಸ್. ಓಕೆನಾ, ಆಲ್ವೇಸ್ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಡೈಪೋಲ್ ಈಸ್ 0. ನೆಟ್ ಟಾರ್ಕ್ ಎಷ್ಟು ಈಸ್ ಈಕ್ವಲ್ ಟು ಎಷ್ಟು ಬಂತು, ವೆಕ್ಟರ್ ಪಿ ಇಂಟು ವೆಕ್ಟರ್ ಇ ಆರ್ ಪಿ ಇ ಸೈನ್ ಥೀಟಾ. ಈ ನೆಟ್ ಟಾರ್ಕು ಮೇ ಆರ್ ಮೇ ನಾಟ್ ಬಿ 0. ಯಾವಾಗ 0 ಇರುತ್ತೆ, ವೆನ್ ಥೀಟಾ ಈಕ್ವಲ್ ಟು 0 ಆರ್ ಥೀಟಾ ಈಕ್ವಲ್ ಟು 180 ಇದ್ದಾಗ ಟಾರ್ಕ್ 0 ಇರುತ್ತೆ. ಓಕೆನಾ, ಸೊ ದಿಸ್ ಇಸ್ ಆಲ್ ಅಬೌಟ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಇದುವರೆಗೆ ನಾವು ಇದನ್ನು ಕಲಿತ್ವಿ. ಸೊ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡನ್ನು ನೋಡಿ, ಅಲ್ಲಿ ಏನಾಗುತ್ತೆ ಅಂದರೆ ನೆಟ್ ಫೋರ್ಸು ಮೇ ಆರ್ ಮೇ ನಾಟ್ ಬಿ 0 ಹೇಳಕ್ಕೆ ಬರಲ್ಲ, ಡಿಪೆಂಡ್ಸ್ ಅಪಾನ್ ದ್ಯಾಟ್ ಪರ್ಟಿಕ್ಯುಲರ್ ಫಿಗರು ಅಥವಾ ಏನು ಡಾಟಾ ಕೊಟ್ಟಿರ್ತಾರಲ್ಲ ನಮಗೆ, ಎಷ್ಟು ಆ್ಯಂಗಲಲ್ಲಿ ನಾವು ಡೈಪೋಲನ್ನು ಇಟ್ಟಿದ್ವಿ ಅನ್ನೋದ್ರ ಮೇಲೆ ನಾವು ಅದನ್ನು ಡಿಫೈನ್ ಮಾಡ್ಬೋದು. ಅದೇ ರೀತಿ ಟಾರ್ಕ್ ಕೂಡ ದಟ್ ಈಸ್ ಆಲ್ಸೋ ಮೇ ಆರ್ ಮೇ ನಾಟ್ ಬಿ 0. ಸೊ ಅದಕ್ಕೆ ನಾವು ನಾನ್ ಯೂನಿಫಾರ್ಮ್ ಬಗ್ಗೆ ಸ್ಟಡಿ ಮಾಡಲ್ಲ. ಓಕೆ, ಸುಮ್ಮನೆ ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ನಾನು ಹೇಳ್ತಾ ಇದ್ದೀನಿ. ಸೊ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಡೈಪೋಲನ್ನು ಇಟ್ಟಾಗ ನೆಟ್ ಫೋರ್ಸ್ ಆನ್ ಡೈಪೋಲ್ ಮೇ ಆರ್ ಮೇ ನಾಟ್ ಬಿ 0 ಆ್ಯಂಡ್ ಆಲ್ಸೋ ನೆಟ್ ಟಾರ್ಕ್ ಆನ್ ಡೈಪೋಲ್ ಆಲ್ಸೋ ಮೇ ಆರ್ ಮೇ ನಾಟ್ ಬಿ 0. ಓಕೆನಾ, ಸೊ ಇಲ್ಲಿಗೆ ಇವತ್ತಿನ ಲೆಕ್ಚರ್ ಮುಕ್ತಾಯ. ಸೊ ಟಾರ್ಕ್ ಆನ್ ಅನ್ ಎಲೆಕ್ಟ್ರಿಕ್ ಡೈಪೋಲ್
placed in an uniform electric field. ಓಕೆನಾ. ಸೊ ಡೆರಿವೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಬೋರ್ಡ್ ಎಕ್ಸಾಮ್. ಮ್ಯಾಕ್ಸಿಮಮ್ ಮಿನಿಮಮ್ ಕಾನ್ಸೆಪ್ಟು ಕೂಡ ಗೊತ್ತಿರಬೇಕು. ಇನ್ನು 2 ಪ್ರಾಬ್ಲಮನ್ನು ನಾನು ಹೇಳಿದೆ, ದ್ಯಾಟ್ ದೋಸ್ ಪ್ರಾಬ್ಲಮ್ಸ್ ಆರ್ ಫಾರ್ JEE ಮೇನ್ಸ್. ಆಮೇಲೆ ದಿಸ್ ಈಸ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್, ಆಮೇಲೆ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಡೈಪೋಲನ್ನು ಪ್ಲೇಸ್ ಮಾಡಿದಾಗ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ಹೇಳಿದೆ. ಸರಿ, ಸೊ ನೋಡಿ ರ್ಯಾಪ್ ಅಪ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಸೊ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಹ್ಯಾವ್ ಅ ನೈಸ್ ಡೇ.